मम विद्यालयस्य नाम अमृतवर्षिणी। भवतः परिचयतः सन्तोषः अभवत्। सायङ्काले क्रीडार्थम् आगच्छति वा? अस्तु, राम राम. राम राम. ಸಂಸ್ಕೃತ ಪ್ರಹೇಳಿಕವನ್ನು ಹೇಳಿದ ನನ್ನ ಸಹೋದರರಿಗೆ ಧನ್ಯವಾದಗಳು. ಈಗ ಅತಿಥಿಗಳಾದ ಶಶಿಕಾಂತ್ ಕರಣಂ ಗುರೂಜಿರವರು ವಿದ್ಯಾರ್ಥಿಗಳನ್ನು ಕುರಿತು 2 ಹಿತವಚನಗಳನ್ನು ತಿಳಿಸಬೇಕಾಗಿ ವಿನಂತಿ. ಸ್ವತಃ ನೃತ್ಯದ ವಾಚಮೇ ಸದಾ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೆ, ಗಣ್ಯರಿಗೆ, ಹಾಗೆ ಅಧ್ಯಾಪಕರಿಗೆ, ಪಾಲಕ ಪೋಷಕರಿಗೆ, ಜೊತೆಗೆ ಮುದ್ದು ಮಕ್ಕಳಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಇಲ್ಲೆಲ್ಲ ಹಿರಿಯರಿದ್ದಾರೆ ಮಾತಾಡೋದಕ್ಕೆ. ನಾನು ಏನು ಹೇಳಬೇಕು ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಒಳ್ಳೆ ರೂಪಕ, ಪ್ರಹೇಳಿಕ, ಸ್ತೋತ್ರಾದಿಗಳನ್ನು ಹೇಳಿದಿರಿ ಮಕ್ಕಳೇ. ಸೊ ನಾವು ಪಾಠ ಕಲಿಯೋದಕ್ಕೆ ಏನೆಲ್ಲ ಸವಲತ್ತುಗಳಿದ್ದರೂ ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ. ಆ ಶ್ರದ್ಧೆ ಕುರಿತಾಗಿ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿಬಿಡ್ತೇನೆ. ಎಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳ್ತೀರಾ? ಹಾಂ ಹಾಂ ಇದು ನೆನ್ಪಿಟ್ಕೊಳ್ಬೇಕು. ಮುಂದಿನ ಸರಿ ಶಿಬಿರಕ್ಕೆ ಬಂದಾಗ ಈ ಕಥೆಯನ್ನು ಹೇಳಿ ಒಪ್ಪಿಸ್ಬೇಕು. ಆಗುತ್ತಾ? ಸರಿ. ನಿಮಗೆಲ್ಲರಿಗೂ ರಾಮಾಯಣ ಕಥೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿದೆ ಅಂತ ನಾನು ಹೇಳಿ ಅಂದ್ಕೊಂಡಿದ್ದೀನಿ. ರಾಮಾಯಣದಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಜೊತೆಗೆ ಶ್ರೀರಾಮ ಸಹ ಬಂದು ಅಲ್ಲಿ ರಾವಣರಿಗೆ ಯುದ್ಧ ಆಗಿ ರಾವಣ ಹತನಾದ ಮೇಲೆ ಸೀತೆಯನ್ನು ಕರ್ಕೊಂಡು ಅಯೋಧ್ಯಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಿ ಸಾವಿರಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಇದಿಷ್ಟಂತೂ ರಾಮಾಯಣದ ಕಥೆ ಅಲ್ವಾ? ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆದಮೇಲೆ ಲಂಕೆ ಒಳಗೆ ಏನು ನಡೀತು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ಬಿಡ್ತೇನೆ. ಆ ಲಂಕೆಯಲ್ಲಿ ಒಬ್ಬ ಅಗಸ ಇದ್ದ. ಅಗಸ ಅಂದರೆ ಯಾರು? ಬಟ್ಟೆ ಒಗಿತಕ್ಕಂಥವನು. ಅವನು ಈ ರಾವಣರ ಯುದ್ಧಕ್ಕೆ ಸಾಕ್ಷಿಯಾಗಿದ್ದ. ಆವಾಗಲೇ ರಾಮನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದ. ಅವನಲ್ಲಿ ರಾಮಭಕ್ತಿ ಜಾಗೃತ ಆಗಿತ್ತು. ಅವನಿಗೆ ಒಬ್ಬನೇ ಮಗ ಇದ್ದ. ಅವನಿಗೆ ಚಿಕ್ಕನ್ನಿಂದನೇ ರಾಮನ ಕಥೆಗಳನ್ನು ಹೇಳಿ 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 ಬೆಳೆಸಿದ. ರಾಮ ಸತ್ತ ಮೇಲೆ ಆ ಲಂಕೆಗೆ ಅಧಿಪತಿಯಾಗಿ ರಾಜನಾಗಿ ರಾವಣನ ತಮ್ಮ ವಿಭೀಷಣ ರಾಜನಾಗಿ ಸಿಂಹಾಸನವನ್ನು ಏರಿ ಆಳ್ವಿಕೆ ನಡೆಸ್ತಾ ಇದ್ದ. ಆ ಸಂದರ್ಭದಲ್ಲಿ ಇವನ ಮಗನೂ ದೊಡ್ಡವನಾಗ್ತಾ ಬಂದ. ತಂದೆನೂ ತೀರ್ಕೊಂಡ. ಅಗಸ ತಂದೆ ತೀರ್ಕೊಂಡ. ಮಗನೂ ಅದೇ ಕೆಲಸವನ್ನು, ಬಟ್ಟೆ ಒಗಿತಕ್ಕಂಥ ಕೆಲಸ ಮಾಡ್ತಾಯಿದ್ದ. ಅವನಿಗೆ ಒಂದು ಆಸೆ ಬಂತು, ನಾನು ಭಾರತಕ್ಕೆ ಹೋಗಬೇಕು, ಅಯೋಧ್ಯೆಗೆ ಹೋಗಬೇಕು, ಶ್ರೀರಾಮಚಂದ್ರನನ್ನು ನೋಡಿ ಆತನ ಪಾದಗಳಿಗೆ ನಮಸ್ಕಾರ ಮಾಡಿ ಆತನ ಆಶೀರ್ವಾದ ತೊಗೊಂಡು ಬರಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬಂತು. ಅದಕ್ಕೋಸ್ಕರವಾಗಿ ಅವನು ತಂದೊಂದು ಬಟ್ಟೆ ಗಂಟನ್ನು ರೆಡಿ ಮಾಡಿಕೊಂಡು ಒಂದಷ್ಟು ತಿಂಡಿ ತಿನಿಸುಗಳನ್ನು ತಗೊಂಡು ಸೀದಾ ಆ ಲಂಕೆಯಿಂದ ಭಾರತ ತುದಿಗೆ ಬರಬೇಕಂತ ಬಂದ. ಆದರೆ ಬಂದ ತಕ್ಷಣ ಭೀಕರವಾಗಿರ್ತಕ್ಕಂಥ ದೊಡ್ಡ ಸಮುದ್ರ. ಆದರೆ ಆವಾಗ ಹಡಗು, ಸ್ಟೀಮರು, ಬೋಟು ಯಾವುದೂ ಇರಲಿಲ್ಲ. ಅಯ್ಯೋ, ಇಲ್ಲಿ ದೊಡ್ಡ ಸಮುದ್ರವನ್ನು ನಾನು ಹೋಗೋದು ಹೇಗೆ ಅಂತ ಹೇಳಿ ಅವನಿಗೆ ಚಿಂತೆ ಆಯಿತು. ಕಡೆಗೆ ನಾನು ರಾಮನ ನೋಡ್ಲಿಕ್ಕೆ ಆಗೋದೇ ಇಲ್ಲಲ್ಲ, ಭಾರತಕ್ಕೆ ಹೋಗೋದು ಆಗೋದೇ ಇಲ್ಲ, ಅಯೋಧ್ಯೆಗೆ ಹೋಗೋದೇ ಇಲ್ಲ ಅಂತ ಹೇಳಿ ಹತ್ಕೋತ ಕೂತ. ಅಷ್ಟೊತ್ತಿಗೆ ವಿಭೀಷಣ ರಾಜ ಮಾರುವೇಷದಲ್ಲಿ ಇಡೀ ಊರೆಲ್ಲ ಸುತ್ತತಕ್ಕಂಥ ಒಂದು CBI ಕೆಲಸ ಮಾಡ್ತಾಯಿದ್ರು ಅವಾಗೆಲ್ಲ ರಾಜರು. ಹಾಗೆ ಬೇರೆ ವೇಷದಲ್ಲಿ ನೇರವಾಗಿ ಆ ನದಿ ಸಮುದ್ರ ತೀರಕ್ಕೆ ಬಂದ ತಕ್ಷಣ ಅವನು ಹತ್ಕೋತಾ ಇರತಕ್ಕಂಥದ್ದನ್ನು ನೋಡಿದೆ. ಯಾಕಪ್ಪ, ಏನು ಅಳ್ತಾ ಇದ್ದೀಯಾ ಅಂತಂದು. ಆವಾಗ ಅವನು ಹೇಳಿದ, ಇಲ್ಲ, ನಾನು ಭಾರತಕ್ಕೆ ಹೋಗಬೇಕು, ಅಲ್ಲಿ ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು ಅಯೋಧ್ಯಕ್ಕೆ ಹೋಗಿ ಅಂದ ತಕ್ಷಣ ವಿಭೀಷಣಕ್ಕೆ ಭಾಳ ಖುಷಿ ಆಯಿತು. ನನ್ನನ್ನು ರಾಜನನ್ನಾಗಿ ಮಾಡಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಹೋಗ್ತಾ ಇಲ್ಲ. ಸರಿ ಆಯಿತು, ಹೋಗಿ ಬಾ. ಯಾಕೆ ಮತ್ತು ವಿಚಾರ ಅಂದರೆ, ಈ ಸಮುದ್ರ ದಾಟ್ತಕ್ಕಂಥ ಬಗೆ ಹೇಗೆ ಅಂತಂದು. ಆವಾಗ ಅವನು ವಿಚಾರ ಮಾಡಿದ, ನೀನೇನು ಚಿಂತೆ ಮಾಡಬೇಡ, ನನ್ನ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡ್ಲಿಕ್ಕೆ ಹೋಗ್ತೀಯ ಅಂದರೆ ನೀನು ಸರಾಗವಾಗಿ ಹೋಗೋಂಗೆ ನಾನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿ ಅವನಲ್ಲೇ ಒಂದು ಚೀಟಿ ತೊಗೊಂಡ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಲೇಖನಿ ಸಿಕ್ತು, ಅದನ್ನು ತೊಗೊಂಡು ಆ ಚೀಟಿ ಒಳಗೆ ಏನೋ ಬರೆದು ಅದನ್ನು ಮುಚ್ಚಿಟ್ಟು ಅವನ ಕೈಯಲ್ಲಿ ಕೊಟ್ಟ. ಇದು ನೀನು
ನಿನ್ನ ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗು, ಬಟ್ಟೆಯಲ್ಲಿ ಸುತ್ಕೊಂಡು ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗು, ನೀನು ಸಲೀಸಾಗಿ ಈ ನೀರಿನ ಮೇಲೆ ನಡ್ಕೊಳ್ತಾ ಹೋಗ್ತೀಯಾ ಅಂತ. ಕೇಳ್ತಾ ಇದ್ದೀರಾ ಮಕ್ಕಳ ಕಥೆನಾ? ಕತೆ ಕೇಳ್ತಿದ್ದೀರಾ ಅಲ್ಲಿ ನೋಡ್ತಾ ಇದ್ದೀರಾ? ಹಾಂ, ನಾನು ಆಮೇಲೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ಮತ್ತೆ ಸಲೀಸಾಗಿ ನೀರಿನಲ್ಲಿ ಹೋಗ್ತೀಯಾ, ಆದರೆ ಒಂದು ಕಂಡೀಷನ್ನು ಅಂತ. ಏನದು ಕಂಡೀಷನ್ ಅಂದರೆ, ಯಾವುದೇ ಕಾರಣಕ್ಕೂ ನೀನು ಹೋಗಿ ಹೊಳ್ಳಿ ಬರೋ ತನಕ ಈ ಚೀಟಿ ತೆಗೆದು ಬಿಚ್ಚಿ ನೋಡಬಾರ್ದು ಅಂತಂದು ಹೇಳಿದ. ಸರಿ ಆಯಿತು ಅಂತಂದೆ. ಅಷ್ಟೇ ಹೌದಿಲ್ಲ ಅಂತ ಅವನು ಒಂದು ಬಟ್ಟೆ ಒಳಗೆ ಆ ಚೀಟಿ ಕಟ್ಕೊಂಡ ಹೋಗ್ತಾನೆ. ಆ ನೀರಿನ ಮೇಲೆ ಕಾಲಿಡ್ತಾನೆ. ಎಷ್ಟು ಆಶ್ಚರ್ಯ ಅಂದರೆ, ನಾವು ನೆಲದ ಮೇಲೆ ಹೆಂಗೆ ಕಾಲಿಡ್ತಿದ್ದಾನೋ ಹಾಗೆ ನೀರಿನ ಮೇಲೆ ಕಾಲಿಟ್ಕೊಳ್ತಾ ಹೋಗ್ತಿದ್ದಾನೆ. ಒಂದು ಹನಿನೂ ನೀರು ಸೋಗ್ತಾ ಇಲ್ಲ ಅವನ ಕಾಲಿಗೆ. ಭಾಳ ಆಶ್ಚರ್ಯ ಆಗಿಬಿಡುತ್ತೆ. ಅವನು ವಿಭೀಷಣನಿಗೆ ಅಲ್ಲೇ ಒಂದು ಧನ್ಯವಾದಗಳನ್ನು ಹೇಳಿ ಅವನು ಪ್ರಯಾಣ ಬೆಳೆಸ್ತಾನೆ. ಎದ್ರ ಮೇಲೆ? ಸಮುದ್ರದ ಮೇಲೆ, ನೀರಿನ ಮೇಲೆ ಪ್ರಯಾಣ ಬೆಳೆಸ್ತಾನೆ. ಭಾಳ ಆಶ್ಚರ್ಯ. ಹಾಗೆ ಸರಾಗವಾಗಿ ಹೊರಟಿದ್ದಾನೆ. ನೀರಿನೊಳಗೆ ನಾವು ಕಾಲಿಟ್ರೆ ಏನಾಗುತ್ತೆ? ಕಾಲು ಕೆಳಗೆ ಹೋಗುತ್ತೆ, ನೀರಾಗುತ್ತೆ. ಅವನಿಗೆ ಒಂದು ಹನಿ ನೀರು ಹತ್ತಾ ಇಲ್ಲ. ಅವನಿಗೆ ಭಾಳ ಖುಷಿ ಆಗಿಬಿಡುತ್ತೆ. ಈ ಪುಣ್ಯಾತ್ಮ ಯಾರೋ ಏನೋ ಬಂದು ನಾನು ನೀರಿನಲ್ಲಿ ನಡೆಯೋಂಗೆ ಮಾಡಿದ್ದಾನಲ್ಲ ಹಾಗೆ ಅಂತ. ಸೀದಾ ಹೋಗ್ತಾನೆ 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 ಅರ್ಧ ದಾರಿ ತನಕ ಹೋಗ್ತಾನೆ. ಆಗ ಅವನಿಗೆ ಒಂದು ಸಂಶಯ ಶುರುವಾಗುತ್ತೆ ನೋಡ್ರಿ ಒಳಗೆ. ಇವನು ಏನು ಬರೆದು ಕೊಟ್ಟಿದ್ದಾನೆ ನೋಡಬೇಕು ಅಂತ ಹೇಳಿ ಹಿಂಗೆ ಕೈ ಹಾಕ್ತಾನೆ. ಇಲ್ಲ, ಕಂಡೀಷನ್ ಹೇಳಿದ್ದಾನೆ, ಯಾವುದೇ ಕಾರಣಕ್ಕೂ ತೆಗೆದು ನೋಡಬಾರ್ದು ಅಂತ. ಹಾಗಾಗಿ ಸೀದಾ ಹೋಗೋಣ ಅಂತ ಮತ್ತೆ ಹಾಗೆ ಮುಂದಕ್ಕೆ ಹೋಗ್ತಾನೆ. ಒಂದು ಮುಕ್ಕಾಲು ದಾರಿ ತನಕ ಬರ್ತಾನೆ, ಹೋಗ್ತಾನೆ, ಸಾಕ್ತಾನೆ. ಮತ್ತೆ ಚೀಟಿ ನೋಡ್ತಾನೆ, ಮತ್ತು ಬೇಡ ಬಿಡು ಅಂತ ಹೇಳಿಬಿಡ್ತಾನೆ. ಇನ್ನೊಂದು ಸ್ವಲ್ಪ ದೂರ ಹೋಗ್ತಾನೆ. ಒಂದು ಸ್ವಲ್ಪ ದೂರ ಹೋಗಿಬಿಟ್ನಪ್ಪ ಅಂದರೆ ಭಾರತ ಸಿಕ್ಬಿಡುತ್ತೆ, ಸೀದಾ ಅಯೋಧ್ಯಕ್ಕೆ ಹೋಗ್ಬೋದಿತ್ತು. ಆದರೆ ಮೂರನೇ ಸಲ ಅವನಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನು ಏನು ಬರೆದಿದ್ದಾನೆ ನೋಡೇ ಬಿಡೋಣ ಅಂತ ಹೇಳಿ ಬೇಗ ಚೀಟಿ ಬರೆದು ಬಿಚ್ಚಿ ತೆಗೆದು ನೋಡ್ತಾನೆ. ಅದರೊಳಗೆ ಏನಂತ ಬರೆದಿತ್ತು? ರಾಮ ಅಂತ ಬರೆದಿತ್ತು. ಅವನು ಹಾಗೆ ಇಟ್ಕೊಂಡು ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಅವನು ನೋಡಿದ ರಾಮ, ಎರಡೇ ಅಕ್ಷರ, ಇಷ್ಟೇ ಬರ್ದಾನೇನಂತ ಅಂದ್ಬಿಟ್ಟ. ಅವನು ಹೇಗೆ ನೀರಿನ ಮೇಲೆ ನಡ್ಕೊಳ್ತಾ ಹೋಗ್ತಾನೆ, ಒಂದು ಹನಿ ನೀರು ಹತ್ತಿದ್ದಿಲ್ಲಲ್ಲ. ರಾಮ ಇಷ್ಟೇ ನಾ ಬರೆದು ಕೊಟ್ಟಿದ್ದ ಅಂದ ತಕ್ಷಣ ಸೀದಾ ಎಲ್ಲಿಗೆ ಹೋದ? ಸಮುದ್ರದ ಕೆಳಗೆ ಹೋಗಿಬಿಟ್ಟ. ಅವನಲ್ಲೇ ಪ್ರಪಾತ ಕಂಡ, ಸೀದಾ ಕೆಳಗಡೆ ಹೋದ. ಏನಾದ? ಅಲ್ಲೇ ಸತ್ತೇ ಹೋದವ. ಸಮುದ್ರದ ಆಳಕ್ಕೆ ಹೋದರೆ ಏನಾಗ್ತಾರೆ ಮತ್ತೆ? ಅಷ್ಟೇ, ಅವನು ಹೋದ. ಈ ಕಥೆಯಲ್ಲಿ ಮುಗೀತು. ಈ ಕಥೆಯ ನೀತಿ ಏನು ಅಂತಂದರೆ, ಅವನು ಕೊಟ್ಟ ತಕ್ಷಣ ನೀನು ನೀರಿನ ಮೇಲೆ ಸರಾಗವಾಗಿ ಹೋಗೋಂಗೆ ಮಾಡ್ತೀನಿ ಅಂತ ಹೇಳಿ ಬರೆದು ಕೊಟ್ಟ, ಕಂಡೀಷನ್ ಹಾಕಿದ, ಇದನ್ನು ತೆಗೆದು ನೋಡಬಾರ್ದು ಅಂತ. ಇವನು ಹ್ಞೂ ಅಂದ. ಆಗ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದೇನು? ಶ್ರದ್ಧೆ ಇತ್ತು. ಶ್ರದ್ಧೆ 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 ಏನಿತ್ತು? ಶ್ರದ್ಧೆ ಇತ್ತು. ಯಾವಾಗ ಅವನು ತೆಗೆದು ನೋಡಿ ಇಷ್ಟೇನಾ, ಎರಡೇ ಅಕ್ಷರ ರಾಮ ಇಷ್ಟೇ ಬರೆದಿದ್ದಾನೆ ಅಂದ ತಕ್ಷಣ ಅವನ ಶ್ರದ್ಧೆ ಏನಾಯಿತು? ಹೋಯಿತು. ಅಷ್ಟೋ ತನಕ ಇರ್ತಕ್ಕಂಥ ಅವನ ಶ್ರದ್ಧೆ ಏನಾಯ್ತು? ನೀರು ಪಾಲಾಯಿತು. ಅವನು ನೀರಿನೊಳಗೆ ಮುಳುಗಿ ಹೋದ ಅಲ್ವಾ? ಆದ್ದರಿಂದ ಮಕ್ಕಳೇ, ನಮಗೆ ಓದೋದಕ್ಕೆ ಪೆನ್ನು, ಪೇಪರು, ಪುಸ್ತಕ, ಫೀಸು, ಬಟ್ಟೆ, ಊಟ, ಆಹಾರ ಎಲ್ಲದೂ ಬೇಕು. ಆ ಎಲ್ಲದ್ರ ಬೇಕುಗಳ ಜೊತೆಗೆ ನಾವು ಪಾಠ ಹೇಳಬೇಕಾದ್ರೆ ಕಲಿಯೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು? ಶ್ರದ್ಧೆ. ಆ ಶ್ರದ್ಧೆ ಇದ್ದರೆ ನಾನು ಗೆದ್ದೆ ಅಂತ ಅರ್ಥ. ಆದ್ದರಿಂದ ಇನ್ನು ಮುಂದೆ ನೀವು ಈ ಶಿಬಿರಗಳಲ್ಲಾಗಲಿ, ನಿಮ್ಮ ತರಗತಿಗಳಲ್ಲಾಗಲಿ, ನೀವು ಎಲ್ಲೇ ಹೋಗಿ ಯಾರದೇ ಮಾತುಗಳನ್ನು ಕೇಳಬೇಕಾದ್ರೂ ನೀವು ಆ ಮಾತುಗಳನ್ನು, ಪಾಠಗಳನ್ನು ಹೇಗೆ ಕೇಳಬೇಕು? ಶ್ರದ್ಧೆಯಿಂದ ಕೇಳಬೇಕು. ಕೇಳ್ತೀರಲ್ವಾ? ಅದಕ್ಕೆ ಒಂದು ನುಡಿಯನ್ನು, ಒಂದು ಪದ್ಯವನ್ನು ಹೇಳಿಬಿಡ್ತೇನೆ. ಹೇಳ್ತೀರಾ? ಹೇಳಿ. ಓ ಶ್ರದ್ಧೆ, ಎಲ್ಲರೂ ನೆಟ್ಟು ಕೂಡ್ರಿ ನೋಡೋಣ. ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀ ಇಲ್ಲದಿರೆ, ನಾ ಇಲ್ಲದಿರಲ್ಲೋ, ನೀ ಇಲ್ಲದಿರೆ ನಾನಿಲ್ಲೇ ಜಾರಿ ಬಿದ್ದೆ. ಇನ್ನೊಂದು ಸರಿ ಜೋರಾಗಿ ಹೇಳ್ತೀರಾ? ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀ ಇಲ್ಲದಿರೆ ನಾ ಇಲ್ಲೇ ಜಾರಿ ಬಿದ್ದೆ. ಎಲ್ಲರೂ ಕೈ ಹಿಡ್ಕೊಂಡು ಹೇಳ್ತೀರಾ? ಓ ಶ್ರದ್ಧೆ, ನೀನಿದ್ದರೆ
ನಾ ಗೆದ್ದೆ ನೀ ಇಲ್ಲದಿರೆ ನಾನಿಲ್ಲೇ ಜಾರಿ ಬಿದ್ದೆ. ಭಾಳ ಚಂದ ಬಿದ್ದಿ. ಆದ್ದರಿಂದ ಮಕ್ಕಳೇ, ನಿಮ್ಮ ಜೀವನದ ಕಡೆಯ ಉಸಿರು ಇರೋ ತನಕ ಇಂಥ ಬಲವಾಗಿರ್ತಕ್ಕಂಥ ಶ್ರದ್ಧೆ ನಿಮ್ಮದಾಗಲಿ. ಈ ಸಂಸ್ಕಾರ ಸುಧಾ ಇಲ್ಲಿ ಏನೇನು ಕಲಿಸಿದ್ದಾರೆ ಅವನ್ನೆಲ್ಲವನ್ನು ಶ್ರದ್ಧೆಯಿಂದ ಪ್ರತಿ ದಿವಸ ಮನೆಯಲ್ಲಿ ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಆ ಭಗವಂತ ಒಲಿತಾನೆ. ಶಾರದಾಂಬೆ ಒಳ್ಳೇದು ಮಾಡ್ತಾಳೆ. ಎಲ್ಲ ತರಗತಿಗಳಲ್ಲಿ ಎಲ್ಲರೂ ಫಸ್ಟ್ ರ್ಯಾಂಕ್ನಲ್ಲಿ ಬರ್ತೀರಿ. ಏನಿದ್ರೆ ಶ್ರದ್ಧೆ ಇದ್ದರೆ. ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಾಶೀರ್ವಾದಗಳು. ಧನ್ಯವಾದ. ನಮಸ್ಕಾರ. ಚತ್ವಾರಿ ಅಪಿ ಅವಶ್ಯಕಾನಿ ಆತ್ ಶೇಷು ಸಂಸ್ಕೃತ ಪುಸ್ತಕಸ್ಯ ವಿಕ್ರಯಣಂ ಪ್ರಚಲತಿ. ಸತ್ಯಂ ಇದಾನಿಯಂ ಸಂಸ್ಕೃತ ಸಂಭಾಷಣಂ ಸದ್ಭಾವನಂ ರೂಪೇಣ ವ್ಯವಹಾರಃ ಕುಚಲತಿ अस्ति. संस्कृत सद्भावना पुस्तकस्य डिमेण्ड् कुचलति तर्हि भारतस्य पुनः वैभवकालः भविष्यति. सत्यम् इदानीं निश्चयेन भविष्यति. धन्यवादः. ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಸಂಸ್ಕೃತ ವಿದ್ವಾಂಸರು, ಖ್ಯಾತ ಜ್ಯೋತಿಷಿಗಳು, ಹಿರಿಯರು ಆಗಿರ್ತಕ್ಕಂತಹ ನಾರಾಯಣ್ ಜೋಯಿಸ್ ಗುರುಗಳೇ, ಶೃಂಗೇರಿಯ ಈ ಉತ್ತರ ಪ್ರಾಂತದ ಸಂಘಟನಾಕಾರರಾಗಿರ್ತಕ್ಕಂತಹ ಮಹೇಶ್ ಭಟ್ ಪೂಜಾರವರೇ, ಮತ್ತು ಈ ಏನು ನೀವು ವಿದ್ಯಾಶಂಕರ ಬಾಲಕೇಂದ್ರ ಅಂತೇನಾದ್ರಲ್ಲ, ಇದನ್ನು ಪ್ರಾರಂಭ ಮಾಡಿ ತನ್ಮೂಲಕವಾಗಿ ಎಲ್ಲೆಡೆ ಮಕ್ಕಳಿಗೆ ಸಂಸ್ಕಾರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಇದರ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಶಶಿಕಾಂತ್ ಕರಣಂ ಅವರೇ, ಮಾತೃಶ್ರೀ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ಇದುವರೆಗೂ ಶಶಿಕಾಂತ್ ಗುರುಗಳು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರಲ್ಲಿ? ನಿಮಗೇನಿರಬೇಕು ಜ್ಞಾನಕ್ಕಾಗಿ? ಶ್ರದ್ಧೆ ಇರಬೇಕು. ಹೌದಾ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದರೆ ಏನು ದೊರೀತದ? ಜ್ಞಾನ ತಾನೇ ದೊರೀತದ. ಯಾವುದಕ್ಕೂ ಕೂಡ ನಿಮಗೇನಿರಬೇಕು ಅಂದರೆ ಶ್ರದ್ಧೆ ಇರಬೇಕು ಮಕ್ಕಳೇ. ಶ್ರದ್ಧೆ ಹೊಂದಿದ್ದರೆ ಬೇಕಾದ್ದನ್ನು ಸಾಧಿಸಬಹುದು ಅನ್ನುವಂತಹದ್ದನ್ನು ಹೇಳಿದರು. ಆಗಲೇ ಅನನ್ಯ ಎಷ್ಟು ಚಂದ ಸಂಸ್ಕೃತ ಸುಭಾಷಿತ ಹೇಳಿದ್ಲು. ಅನನ್ಯ ಕೇಳಿದರೆ ಏನು ಹೇಳಿದ್ಲು? ಎರಡು ಬಹಳ ಮುಖ್ಯ ಹೇಳಿದ್ಲು. ಏನು ಹೇಳಿದ್ಲು? ನಿಮ್ಮ ವೈರಿ ಯಾರು ಅಂತ ಹೇಳಿದ್ಲು. ಅದೇ ತಿಳ್ಕೊಂಬಿಟ್ರಿ ಮಕ್ಕಳೇ. ಉಳಿದವ್ರು ಯಾರೂ ಮಾತಾಡೋದು ಬೇಡ, ಏನೂ ಬೇಡ. ಅನನ್ಯನೇ ಇವತ್ತಿನ ದಿನ ನಿಮಗೆಲ್ಲ ಪಾಠ ಹೇಳಿಬಿಟ್ಲು. ನಾವೇನು ಹೇಳೋದೇ ಬೇಡ. ಎರಡು ಏನು ಹೇಳಿದ್ಲು ಅನನ್ಯ? ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ ಅನನ್ಯಗೊಂದ್ಸಲ. ವೆರಿ ಗುಡ್. ನೀವು ಎಷ್ಟು ಚಂದ ಹೇಳಿದೆ ಅಂದ್ರೆ, ನಮ್ಮ ವೈರಿ ಅವರು ಇವರು ಅಂತ ತಿಳ್ಕೊತೀವಿ. ಯಾರು ನಮ್ಮ ವೈರಿ ಅಲ್ಲ. ನಮ್ಮ ವೈರಿ ಯಾರು? ಆಲಸ್ಯಾಹಿ ಮನುಷ್ಯಾಣಂ ಶರೀರಸ್ಯ ಮಹಾನ್ ರಿಪುಹು. ಆಲಸ್ಯತನವೇ ನಮ್ಮ ವೈರಿ. ನಾವು ಕಡಿಮೆ ಮಾರ್ಕ್ಸ್ ತೊಗೋತೀವಿ. ಯಾಕೆ ಕಡಿಮೆ ತೊಗೋತೀವಿ? ಓದಂಗಿಲ್ಲ, ಮೈಗಳತನ. ಆ ಮೈಗಳತನದಿಂದ ಏನಾಗಿಬಿಡ್ತದೆ? ಕಡಿಮೆ ಮಾರ್ಕ್ಸ್ ತೊಗೋತೀವಿ. ಯಾವುದೊಂದು ಆ ಕೆಲಸ ನನಗೆ ಆಗಲಿಲ್ಲ, ಇವತ್ತು ಬಸ್ ತಪ್ಪಿಬಿಡ್ತಪ್ಪ, ನಾನು ಅರ್ಜೆಂಟ್ ಹೋಗ್ಬೇಕಾಗ್ಯದ, ಸ್ಕೂಲ್ ಬಸ್ ಬರ್ಲಿಕ್ಕತ್ತದ. ಬಿರ್ಲಾ ಸ್ಕೂಲಿಗೆ ಬಸ್ಸಿಗೆ ಹೋಗ್ತಿರಿಲ್ಲ, ಆಟೋಕ್ಕೆ ಹೋಗ್ತಿರಿಲ್ಲ, ಅಲ್ಲಿ ಹೋಗ್ಬೇಕಾದಾಗ ಬಸ್ ತಪ್ಪಿತು. ಯಾಕೆ ತಪ್ಪಿತಂದ್ರೆ ಆಲಸ್ಯ, ಮಲ್ಕೊಂಡ್ಬಿಟ್ರಿ ಭಾಳತ್ತ, ಅದಕ್ಕೆ ಬಸ್ ತಪ್ಪಿತು. ಯಾವುದೇ ನಿಮ್ಮ ವಿಘ್ನಗಳು ಬರಬೇಕಾದ್ರೆ ಅದಕ್ಕೆ ಕಾರಣ ಏನು? ನಿಮ್ಮಲ್ಲಿರುವ ಆಲಸ್ಯತನ, ಮೈಗಳತನ. ಜಲ್ದಿ ಹೇಳ್ಬೇಕಂತ ಅನ್ಕೋತೀರಿ, 5:30 6ಕ್ಕೆ ಹೇಳ್ಬೇಕು ಅನ್ಕೋತೀರಿ, ಇನ್ನೊಂದು ಅರ್ಧ ತಾಸು ಮಲ್ಕೊಂಡ್ರೆ ಆಯ್ತು ಅಂತ ಮಲ್ಕೊಂಡ್ಬಿಡ್ತೀರಿ, ಲೇಟ್ ಆಗಿಬಿಡ್ತದೆ. ಅದಕ್ಕೆ ನೀವೇನು ಬಿಡಬೇಕು? ಮೊದಲನೇದಾಗಿ ಆಲಸ್ಯತನ ಬಿಡಬೇಕು. ಬಿಡ್ತೀರಿ ಎಲ್ಲರೂ? ಆಲಸ್ಯ. ಈ ಸಂಸ್ಕಾರ ಶಿಬಿರಕ್ಕೆ ಬಂದೀರಂದ್ರೆ ಆಲಸ್ಯ ಬಿಡಬೇಕು. ಆಮೇಲೆ ಇನ್ನೊಂದು ಅನನ್ಯ ಹೇಳಿದ್ಲು. ಏನು ಹೇಳಿದ್ಲಪ್ಪ ಅಂತಂದರೆ, ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಹೇಳಿದ್ಲ. ಅದರ ಅರ್ಥ ಏನು ಅಂತ ಅದನ್ನು ಹೇಳಿದ್ಲಕ್ಕಿ. ಏನಂದ್ರೆ, ಒಬ್ಬ ರಾಜ ಇದ್ದಾನಂದ್ರೆ ಆ ರಾಜ್ಯದಾಗ ಮಾತ್ರ ರಾಜ,
ಒಬ್ಬ MLA ಇದ್ದಾನಂದ್ರೆ ಆ ಕ್ಷೇತ್ರದಾಗ ಮಾತ್ರ MLA ಅವ, ಅಲ್ಲಷ್ಟೇ ಮರ್ಯಾದೆ ಇರ್ತದೆ ಅವನಿಗೆ. ಆದ್ರೆ ನೀವು ವಿದ್ಯಾವಂತರಾದ್ರೆ ಎಲ್ಲ ಕಡೆ ಮರ್ಯಾದೆ ಅದ ನಿಮಗೆ. ಅವ ವಿದ್ಯಾವಂತ ಇದ್ದಾನ, ಎಷ್ಟು ಶಾಣೆ ಇದ್ದಾನ, ಅವನು ಕರೀರಿ ಅಂತ ಎಲ್ಲ ಕಡೆ ನಿಮಗೆ ಮರ್ಯಾದೆ ಸಿಗುತ್ತದೆ. ಅದಕ್ಕೆ ಮೊದಲು ನೀವೇನಾಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಆ ವಿದ್ಯಾವಂತರಾದರೆ ಈ ನಿಮ್ಮ ಹತ್ರ ಏನೇ ಇರ್ಲಕ್ಕ ಯಾರು ಏನೂ ಮಾಡಲಿಕ್ಕಾಗಲ್ಲ. ಆದರೆ ವಿದ್ಯೆಗಿಂತಹ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ವಿದ್ಯೆಗಿಂತಹ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ನಿಮ್ಮ ಹತ್ರ ಆಮೇಲೆ ಈ ವಿದ್ಯೆಯ ವಿಶೇಷತೆ ಏನು ಅಂದ್ರೆ, ನೀವು ಇದನ್ನು ಗಳಿಸಿಬಿಟ್ರೆ ಇದನ್ನು ಯಾರೂ ಕಳುವು ಮಾಡಂಗಿಲ್ಲ, ಯಾರೂ ಕಸ್ಕೊಳ್ಳಂಗಿಲ್ಲ. ಇದಕ್ಕೊಂದು ಸಂಸ್ಕೃತ ಸುಭಾಷಿತ ಅದ ಗೊತ್ತಾ? ನ ಚೋರಹಾರ್ಯನ್ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯಂಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾಧನ ಅನ್ನೋದೇನದಲ್ಲ, ಎಲ್ಲ ಧನಗಳಲ್ಲೇ ಬಹಳ ಶ್ರೇಷ್ಠ. ಇದನ್ನು ಯಾರಾದರೂ ಕಳ್ಳರು ಬಂದು ನಿನ್ನೆ ಮಲ್ಕೊಂಡಿದ್ದೆ, ಒಬ್ಬ ಕಳ್ಳ ಬಂದು ನನ್ನ ವಿದ್ಯೆ ಎಲ್ಲ ಕಸ್ಕೊಂಡು ಹೋಗ್ಯ ನನ್ಲಿಕ್ಕೆ ಬರ್ತದೇನು? ಬರಂಗಿಲ್ಲ. ಆಮೇಲೆ ಯಾವುದಾರ ರಾಜ ಅಪಹರಿಸ್ತಾನೇನು? ಅಪಹರಿಸಂಗಿಲ್ಲ. ಆಮೇಲೆ ಯಾರಾದರೂ ಅಣ್ಣ ತಮ್ಮಂದಿರು ಏನಪ್ಪ ನೀ ಭಾಳ ವಿದ್ಯೆ ಕಲ್ತಿದ್ದಿ, ಅದ್ರಾಗ ಅರ್ಧ ಪಾಲು ನನಗೆ ಕೊಡಂತ ಕೇಳಿಗೆ ಬರ್ತದೇನು? ಕೇಳಿಗೆ ಬರಂಗಿಲ್ಲ. ಆಮೇಲೆ ಬೇರೆ ಯಾವುದಾರ ಹಣ ರೊಕ್ಕ ಸಂಪತ್ತು ಏನೇ ಇದ್ದರೂ ಖರ್ಚು ಮಾಡಿದಷ್ಟು ಏನಾಯ್ಕೊತ ಹೋಗ್ತದೆ, ನೀವು ಅದು ಖಾಲಿ ಹಾಕೋತ ಹೋಗಿಬಿಡ್ತದೆ. ಆದರೆ ಇದು ಹೆಂಗೆ? ಖರ್ಚು ಮಾಡಿದಷ್ಟು ಏನಾಗ್ತದೆ? ಹೆಚ್ಚಾಕೋತ ಹೋಗ್ತದೆ. ಈಗ ನಿಮ್ಮ ಗುರುಜಿ ನಿಮಗೆ ಪಾಠ ಮಾಡಿದರು 15 ದಿನ, ಹೌದಾ? ಇಷ್ಟು ದಿನ ಪಾಠ ಮಾಡಿದಷ್ಟು ಅವ್ರ ಜ್ಞಾನ ಏನಾಕೋತ ಹೋಗ್ತದೆ? ಹೆಚ್ಚಾಕೋತ ಹೋಗ್ತದೆ. ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತಾರೆ. ಅದಕ್ಕೆ ಮಕ್ಕಳೇ, ಈ ಸಂಸ್ಕಾರ ಸುಧಾ ಶಿಬಿರ ಅಂತ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಏನಂದರೆ, ಶಾಲೆಯಲ್ಲಿ ನಿಮಗೆ ಕೇವಲ ಏನು ಸಿಗ್ತಾ ಇದೆ ಅಂದರೆ ಶಿಕ್ಷಣ ಮಾತ್ರ ಸಿಗ್ತಾ ಇದೆ. ಇತ್ತೀಚೆಗಂತರೂ ಸಂಸ್ಕಾರ ಸಿಗ್ತಾ ಇಲ್ಲ. ಅದಕ್ಕೆ ಸಂಸ್ಕಾರ ನಮಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಬೇಕು. ಶಿಕ್ಷಣ ಮಕ್ಕಳಿಗೆ ಎಂದಿಗೂ ಕೂಡ ಎಡವಲಿಕ್ಕೆ ಬಿಡೋದಿಲ್ಲ. ಶಿಕ್ಷಣವಂತರಾದರೆ ನೀವು ಎಂದೂ ಎಡುವುದಿಲ್ಲ. ಆದರೆ ಸಂಸ್ಕಾರ ಏನು ಮಾಡ್ತದೆ? ಸಂಸ್ಕಾರವಂತಾದ್ರೆ ನೀವು ಎಂದೂ ಕೆಡೋದಿಲ್ಲ. ನಿಮ್ಮ ಮನಸ್ಸಿನಾಗ ಬರ್ತದೆ, ಹಂಗೆ ಮಾಡಬಾರ್ದಪ್ಪ. ಆಗಲೇ ಹೇಳುವಂಥದ್ದು ಶ್ರದ್ಧಾವಾನ್ ಲಭತೆ ಅಂದ್ರಿ, ಸತ್ಯವನ್ನೇ ಹೇಳಬೇಕು. ಈಗ ನೀವೆಲ್ಲ ಕಲ್ತು ಬಂದಿರಿ, ಬಹುಶಃ 5ನೇ ತರೊಳಗೆ ಒಂದು ಪದ್ಯ ಹೇಳ್ತೇನೆ, ನಿಮ್ಗೆ ಗೊತ್ತಾ? ಸತ್ಯವೇ ನಮ್ಮ ತಾಯಿ ತಂದೆ, ಮುಂದೆ ಸತ್ಯವೇ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಚ್ಚಿ ನಡೆದರೆ ಪರಮಾತ್ಮ. ಹೌದಲ್ಲ? ಸತ್ಯವಾಕ್ಯಕ್ಕೆ ನಾವು ಸತ್ಯವಾಕ್ಯವನ್ನು ಎಂದೂ ಬಿಡಬಾರ್ದು. ಅದು ಮಾಡಿದ್ರೆ ಪರಮಾತ್ಮ ನಮಗೆ ಮೆಚ್ಚೋದಿಲ್ಲ ಅಂತ. ಅದಕ್ಕೆ ಸತ್ಯವನ್ನೇ ಆಡಬೇಕು. ಆಮೇಲೆ ಇವತ್ತೇನೋ ಇಷ್ಟನ್ನ ಕಲ್ತಿರಲ್ಲ, ಈ ಕಲ್ತದ್ದು ನಿಮ್ಮ ಗುರುಗಳಿಗೆ ಕೊಡಬೇಕಾದ ಕಾಣಿಕೆ ಏನಂದ್ರೆ, ಪ್ರತಿದಿನ ಮನ್ಯಾಗ ಇದನ್ನು ಅನ್ಬೇಕು. ಪ್ರತಿದಿನ ಅನ್ಬೇಕು. ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣವೇ, ಮಲ್ಕೊಳ್ಳೋ ಟೈಮ್ನೊಳಗೆ ಪ್ರತಿದಿನ ಇವು ಅಂದ್ಕೊಂಡು ಹೋಗಿ, ಮುಂದಿನ ವರ್ಷ ನಿಮ್ಮ ಗುರುಗಳು ಶಿಬಿರ ಮಾಡಿದಾಗ ಈ ಕಲಿಸಿರ್ತಕ್ಕಂಥ ಎಲ್ಲವನ್ನು ಅವ್ರಿಗೆ ಹೇಳಿಬಿಟ್ರೆ ಅವರಿಗೆ ನೀವು ಕೊಡುವಂಥ ದೊಡ್ಡ ಕಾಣಿಕೆ ಅದೇ. ಅಷ್ಟು ಮಾಡ್ತೀರಿ ಎಲ್ಲರೂ? ಪ್ರತಿಯೊಬ್ಬರೂ ಕೂಡ ಅದನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಆಮೇಲೆ ಇಲ್ಲಿ ಬಂದಿರತಕ್ಕಂತಹ ಪಾಲಕರೇನಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಬಹಳದ. ಯಾವಾಗಲೂ ಮನೆಯಲ್ಲಿ ಆ ವಾತಾವರಣವನ್ನು ನಿರ್ಮಿಸಿಕೊಡಬೇಕು. ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣವೇ ಒಂದು ಕ್ಷಣ ದೇವರ ಮುಂದೆ ಕೂತು ಅಥವಾ ಎಲ್ಲೇ ಕೂತಿರ್ತಕ್ಕಂಥ ಧ್ಯಾನಾಸ್ಥಿತವಾಗಿ ಅದನ್ನು ಅನ್ಕೋತಾ ಹೋಗಿಬಿಟ್ರೆ, ಈ ಸಂಸ್ಕೃತ, ಈ ಶ್ಲೋಕಗಳು ಏನವಲ್ಲ, ಇವನ್ನ ಪ್ರತಿದಿನ ಅಂತ ಹೋಗಿಬಿಟ್ರೆ ಏನಾಗ್ತದಂದರೆ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ಅದು ಬಹಳ ಮುಖ್ಯ. ಬಹಳ ಜನ ಏನು ಅಂದ್ಕೊಂಡ್ರಂದರೆ ಇವೆಲ್ಲ ಮಂತ್ರ ಸ್ತೋತ್ರ ಇವು ಅನ್ನೋದ್ರಿಂದ ಸಮಯ ಹಾಳು, ಟೈಮ್ ಆಯ್ತು ಹೋಗಿ ಶಾಲೆಗೆ ಹೋಗು ಅಂತ ತಿಳ್ಕೊಂಡು ಅಂತೀರಿ. ಹೋಮ್ವರ್ಕ್ ಅದ ಮಾಡಬೇಡ, ಅದನ್ನು ಬಿಟ್ಬಿಡು ಅಂತೀರಿ. ಇದನ್ನು ಅನ್ನೋದ್ರಿಂದ ಏನಾಗ್ತದಂದರೆ ನಿಮ್ಮ ಮಕ್ಕಳಲ್ಲಿಯ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ಆ ಸ್ಮರಣ ಶಕ್ತಿ ಜಾಸ್ತಿ ಆಗೋದ್ರಿಂದ ಶಾಲೆಯಲ್ಲಿಯೂ ಕೂಡ ನೀವು ಬೇಕಾದರೆ ಇವತ್ತೇ ಟೆಸ್ಟ್ ಮಾಡಿರಿ. ಇನ್ಮೇಲೆ ಈ ವರ್ಷ ಕಲ್ತಿರಲ್ಲ, ಪ್ರತಿದಿನ ಈ ಸಂಸ್ಕೃತ ಶ್ಲೋಕಗಳನ್ನು ಅನ್ಕೋತಾ ಹೋಗ್ರಿ. ಆ ಓದಿರ್ತಕ್ಕಂಥ ನೆನಪಿನ ಶಕ್ತಿ ತಾನೇ ಜಾಸ್ತಿ ಆಕೋತಾ ಹೋಗ್ತದೆ.
ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಆಮೇಲೆ ಇವುಗಳನ್ನು ಕಲಿಸ್ಯಾರಲ್ಲ ಗುರುಗಳು, ಪುಸ್ತಕದ ಮನ್ಯಾಗ ಬರೆದು ಹಾಕ್ರಿ. ನೀವು ಜೋರು ಅನ್ನೋದ್ರಿಂದ ಅಪ್ಪ ಅಮ್ಮ ಸಹಿತ ನಿಮ್ಮ ಜೊತೆ ಅನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವನ್ನ ಪ್ರತಿದಿನ ಜೋರಾಗಿ ಅಂದ್ರೆ ಅವನ್ನ ಅನ್ನೋದ್ರಿಂದ ಭಾಷಾ ಸ್ಪಷ್ಟತೆ ಆಗ್ತದೆ, ಭಾಷೆ ಸ್ಪಷ್ಟ ಬರ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗ್ತದೆ. ಅದಕ್ಕೆ ಎಲ್ಲ ಮಕ್ಕಳು ಇದನ್ನು ಮಾಡಬೇಕು. ಪಾಲಕರು ಕೂಡ ನಿಮ್ಮ ಜವಾಬ್ದಾರಿ ಬಹಳದ. ಗುರುಗಳದ್ದು 15 ದಿನ ಇದ್ದರೆ ಈ ಶ್ಲೋಕಗಳನ್ನು ವರ್ಷವಿಡೀ ನೆನಪಿಟ್ಟುಕೊಳ್ಳಂಗೆ ಮಾಡಬೇಕಾದವರು ನೀವು. ಅದಕ್ಕಾಗಿ ಎಲ್ಲ ಪಾಲಕರು ಈ ಕೆಲಸವನ್ನು ಮಾಡಿದರೆ ನಮ್ಮ ಶೃಂಗೇರಿಯ ದಕ್ಷಿಣಾಮ್ನಾಯ ಪೀಠದ ಗುರುಗಳ ಆಸೆ ನೆರವೇರಿದಂಗೆ ಆಗ್ತದೆ. ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹಿರಿಯರ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾ ಇದೆ. ಮಕ್ಕಳೇ ಪ್ರತಿದಿನವೂ ಕೂಡ ನೀವು ಏನು ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಈ ಶ್ಲೋಕಗಳನ್ನು ಪಠಣೆ ಮಾಡಿರಿ. ಎದ್ದ ತಕ್ಷಣ ಸ್ನಾನ ಮುಗಿದ ತಕ್ಷಣವೇ ತಂದೆ ತಾಯಿಗೆ ನಮಸ್ಕಾರ ಮಾಡಿರಿ. ಎಂದೂ ಕೂಡ ತಂದೆ ತಾಯಿಗಳಿಗೆ ವಿರುದ್ಧ ಮಾತಾಡಬೇಡ್ರಿ, ಹೇಳಿದ್ದನ್ನು ಕೇಳ್ರಿ. ಅಷ್ಟು ಮಾಡ್ತೀರಿ. ಪ್ರತಿಯೊಬ್ಬರೂ ಕೂಡ ಆ ರೀತಿಯಾಗಿ ಇದ್ರಪ್ಪ ಅಂದರೆ ಸಂಸ್ಕಾರವಂತರಾಗಿ ನಡೆದ್ರೆ ನಾಳೆ ಒಳ್ಳೆಯ ಸಂಸ್ಕಾರವಂತ ಇದ್ದಾನಂತ ನಿಮ್ಮನ್ನು ಹೆಚ್ಚು ಜನ ಪ್ರೀತಿಸ್ತಾರೆ. ಆದ್ದರಿಂದ ಈ ಸಂಸ್ಕಾರ ಶಿಬಿರದ ಲಾಭವನ್ನು ಈ ರೀತಿ ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಇಲ್ಲಿರ್ತಕ್ಕಂತಹ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಹರಿಶಂಕರ್ ಜೋಯಿಸ್ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈಗ ಶಿಬಿರದ ವಿದ್ಯಾರ್ಥಿಗಳಿಂದ ಶಿಬಿರದ ಅನಿಸಿಕೆಗಳು. ಮೊದಲನೆಯದು ಕುಮಾರಿ ತನುಶ್ರೀ. ನಾನು ಶಿಬಿರದ ನನ್ನ ಅನಿಸಿಕೆಗಳನ್ನು ತಿಳಿಸುತ್ತಿದ್ದೇನೆ. ನಾನು ಹಿಂದೆ ಮೊದಲ ಬಾರಿಗೆ ಸಂಸ್ಕೃತ ಸಂಸ್ಕಾರದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದೆ. ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹರಿಶಂಕರ ಜೋಯಿಸ್ ಗುರೂಜಿಯವರು ನನಗೆ ಸಂಸ್ಕೃತದ ಪದಗಳು ಸ್ವಲ್ಪವೂ ತಿಳಿಯದ ನನಗೆ ಸಂಸ್ಕೃತದಲ್ಲಿ ಶ್ಲೋಕ, ಶುಭಾಷಿತ, ನಿತ್ಯ ಪೂಜೆಯ ಸ್ತೋತ್ರ, ಸಂಸ್ಕೃತದಲ್ಲಿ ಸಂಭಾಷಣೆ, ಚಿತ್ರಕಲೆ, ರಾಮಾಯಣ, ಮಹಾಭಾರತ, ಪುರಾಣಗಳ ನೀತಿ ಕಥೆಗಳನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಭಗವದ್ಗೀತೆ, ಕ್ರೀಡೆ, ಇನ್ನೂ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಟ್ಟ ನಮ್ಮ ಪ್ರೀತಿಯ ಗುರುಗಳಿಗೆ ಶತಕೋಟಿ ವಂದನೆಗಳು. ಧನ್ಯವಾದ. ನನ್ನ ಹೆಸರು ಗಿರಿಧರ್. ನಾನು ಶಿಬಿರದ ನನ್ನ ಅನಿಸಿಕೆಯನ್ನು ತಿಳಿಸುತ್ತಿದ್ದೇನೆ. ನನಗೆ ಸಂಸ್ಕೃತ ಎಂದರೆ ಅದು ತುಂಬ ಕಷ್ಟದ ವಿಷಯ ಎಂದು ತಿಳಿದುಕೊಂಡಿದ್ದೆ. ಆದರೆ ಗುರೂಜಿ ಅವರು ಸ್ತೋತ್ರಗಳು, ಶ್ಲೋಕಗಳು, ಗೀತೆಗಳನ್ನು ಸಂಸ್ಕೃತದಲ್ಲಿ ಮಾತನಾಡಲು ಸರಳ ಪದಗಳನ್ನು ಹೇಳಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಮಗೆ ಆಟವನ್ನು ಆಡಿಸುತ್ತಾ ನಗಿಸುತ್ತಾ ನಮಗೆ ಈ 14 ದಿನ ತಿಳಿಸಿಕೊಟ್ಟಿದ್ದಾರೆ. ನಮಗೆ ಇನ್ನೂ 14 ದಿನ ಕಲಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ನಾವು ಇಲ್ಲಿ ತುಂಬ ಒಳ್ಳೆಯ ಸಂಸ್ಕಾರವನ್ನು ಕಲಿತಿದ್ದೇವೆ. ಕಲಿಸಿಕೊಟ್ಟ ನಮ್ಮ ಗುರುಗಳಾದ ಡಾಕ್ಟರ್ ಹರಿಶಂಕರ್ ಗುರೂಜಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕುಮಾರಿ ಸುದೀಕ್ಷಾ. ಸರ್ವರಿಗೂ ಸುಂದರ ಸಂಜೆಯ ನಮಸ್ಕಾರಗಳು. ನನ್ನ ಹೆಸರು ಸುದೀಕ್ಷಾ ಬಿವಿ. ನಾನು ಮೂಲತಃ ಹರಿಹರದ ನಿವಾಸಿ. ನನಗೆ ಸಂಸ್ಕೃತ ಸುಧ ಬೇಸಿಗೆ ಶಿಬಿರಕ್ಕೆ ಬರುವ ಅವಕಾಶ ದೊರಕಿದ್ದು ನನ್ನ ಜ್ಞಾನ ಭಂಡಾರಕ್ಕೆ ದೊರೆತ ಒಂದು ಬ್ರಹ್ಮಾಸ್ತ್ರ. ಇಲ್ಲಿ ಪೂಜ್ಯ ಗುರುಗಳಾದ ಡಾಕ್ಟರ್ ಹರಿಶಂಕರ್ ಗುರೂಜಿ ಅವರು ಪ್ರತಿನಿತ್ಯ ಶ್ಲೋಕಗಳನ್ನು, ನೀತಿ ಕಥೆಗಳನ್ನು, ರಾಮಾಯಣ, ಮಹಾಭಾರತ ಅಂತಹ ಮಹಾಕಾವ್ಯಗಳನ್ನು ಸಾರವನ್ನು ಉಣಪಡಿಸುತ್ತಿದ್ದಾರೆ. ಅಲ್ಲದೆ ನಿತ್ಯ ಪೂಜೆಯನ್ನು ವಿಧಾನ, ಯಾವ ಸಂದರ್ಭಗಳಲ್ಲಿ ಯಾವ ಸಂಸ್ಕೃತ ಶುಭಾಷಿತ ಶ್ಲೋಕಗಳನ್ನು ಹೇಳಬೇಕು ಎಂಬ ವಿಚಾರವನ್ನು ತಿಳಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಬರುವ ಮೊದಲು ನಮಗೆ ಸಂಸ್ಕೃತ ಶ್ಲೋಕಗಳನ್ನು ಪರಿಚಯ ಅಷ್ಟಕ್ಕೊಂದಾಗಿ ಇರಲಿಲ್ಲ. ಮಕ್ಕಳಿಗೆ ಆಟಗಳೊಂದಿಗೆ ಜೀವನದ ಸರಿ ತಪ್ಪುಗಳ ತಿಳುವಳಿಕೆಯನ್ನು ಮೂಡಿಸುತ್ತಿದ್ದಾರೆ. ನಮ್ಮ ಎಷ್ಟೋ ಹಿಂದೂ ಧರ್ಮದ ಮಕ್ಕಳಿಗೆ ನಮ್ಮ ಹೆಮ್ಮೆಯ ಸನಾತನ ಧರ್ಮದ ಆಳದ ಅರಿವೇ ಇಲ್ಲ. ಪ್ರಪಂಚದ ಎಲ್ಲ ಧರ್ಮಗಳ ಬೇರೆ ನಮ್ಮ ಸನಾತನ ಧರ್ಮ. ಸರ್ವೇ ಜನ ಸುಖಿನೋ ಭವಂತು ಎಂಬ ಭಾವ ಇರುವುದು ನಮ್ಮ ಧರ್ಮದಲ್ಲಿ ಮಾತ್ರ. ಪ್ರಸ್ತುತ ಸಾಮಾಜಿಕ ಇಂತಹ ಶಿಬಿರವನ್ನು ಅವಶ್ಯಕತೆ ತುಂಬ ಇದೆ. ನಮ್ಮ ಧರ್ಮದ ಆಳ, ಅರಿವು, ಗಂಧ, ಗಾಳಿ ತಿಳಿಯಲು ನನಗೆ ಈ ಶಿಬಿರ ತುಂಬ ಸಹಾಯವಾಗಿದೆ. ಇಂತಹ ಶಿಬಿರವನ್ನು ನಡೆಸಿಕೊಟ್ಟ ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹರಿಶಂಕರ್ ಗುರೂಜಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು, ವಂದನೆಗಳು. ಜಯ ಜಯ ಶಂಕರ, ಹರ ಹರ ಶಂಕರ. ಕುಮಾರಿ ನಿಸರ್ಗ. ನಿಸರ್ಗ. ನಾನು ಶಿಬಿರದಲ್ಲಿ ನನ್ನ ಅನಿಸಿಕೆಯನ್ನು ತಿಳಿಸುತ್ತಿದ್ದೇನೆ. ನಾನು ಮೊದಲ ಬಾರಿಗೆ
ಸಂಸ್ಕೃತ ಸಂಸ್ಕಾರದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದೇನೆ. ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹರಿಶಂಕರ ಜೋಯಿಸ್ ಗುರೂಜಿರವರು ನನಗೆ ಸಂಸ್ಕೃತದ ಪದವು ಸ್ವಲ್ಪವೂ ತಿಳಿಯದೆ ನನಗೆ ಸಂಸ್ಕೃತದ ಸ್ತೋತ್ರ, ರಾಮಾಯಣ, ಮಹಾಭಾರತದ ಪುರಾಣ, ನೀತಿ, ಕ್ರೀಡೆ, ಕಲೆ, ಚಿತ್ರಕಲೆ ಇನ್ನೂ ಅನೇಕ ವಿಷಯ ತಿಳಿಸಿಕೊಟ್ಟ ನನ್ನ ಪ್ರೀತಿಯ ಗುರುಗಳಿಗೆ ಶತಕೋಟಿ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಶಿಬಿರವನ್ನು ಕುರಿತು ಪಾಲಕರ ಅಭಿಪ್ರಾಯ. ಲಕ್ಷ್ಮಿ. ಪೂಜ್ಯ ಗುರುಗಳಾದ ಶ್ರೀ ರವಿಶಂಕರ್ ಜೋಯಿಸ್ರವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸುಮಾರು 15 ತಾರೀಕಿಂದ ನಡೀತಾ ಇರೋ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲ ತರಹದ ವಿದ್ಯೆಯನ್ನು ಕಲಿತಿದ್ದಾರೆ. ಮುಖ್ಯವಾಗಿ ಸಂಸ್ಕಾರ ಹಾಗೂ ಸಂಸ್ಕೃತ ಶ್ಲೋಕಗಳನ್ನು ಹೇಳಿಕೊಟ್ಟಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳು. ಈ ಶಿಬಿರ ಮುಂದುವರಿಸಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶ್ರೀಮತಿ ರಾಧಾ. ಗುರು ಹಿರಿಯರಿಗೆ ವಂದಿಸುತ್ತಾ ಎಲ್ಲರಿಗೂ ನನ್ನನ್ನು ಹೃದಯಪೂರ್ವಕ ನಮನಗಳನ್ನು ತಿಳಿಸುತ್ತಾ, ಈ ಶಿಬಿರದ 17ನೇ ತಾರೀಕಿಂದ ಶುರುವಾದ ಇದು ಸಂಸ್ಕೃತ ಶಿಬಿರ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೆದು ಬಂತು. ಆಮೇಲೆ 15 ದಿನ ಶಿಬಿರ ಅನ್ನೋಕ್ಕಿಂತ ಇನ್ನು ಅತಿ ಹೆಚ್ಚು ಮುಂದುವರೆದ್ರೆ ಇನ್ನೂ ಚೆನ್ನಾಗಿ. ಈಗಿನ ಕಾಲದಲ್ಲಿ ಆಧುನಿಕತೆಗೆ ನಾವು ಮಾರೋಗಿ ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಮಕ್ಕಳಿಗೆ ಕೈಗೆ ಬಳೆ ಇಟ್ಕೊಳಂಗಿಲ್ಲ, ಹಣೆಗೆ ಕುಂಕುಮ ಇಟ್ಕೊಳಲ್ಲ. ಆದರೆ ಇಲ್ಲಿ ಗುರುಗಳು ಹಣೆಗೆ ಕುಂಕುಮ ಯಾಕೆ ಇಟ್ಕೋಬೇಕು, ಬಳೆ ಯಾಕೆ ಇಟ್ಕೋಬೇಕು ಅನ್ನೋದನ್ನು, ಆಮೇಲೆ ಗಂಡು ಮಕ್ಕಳು ಯಾಕೆ ತಿಲ್ಕ ಇಟ್ಕೊತಾರೆ ಅನ್ನೋದನ್ನು ಒಳ್ಳೆ ಅವರಿಗೆ ಅರಿಯುವ ರೀತಿಯಲ್ಲಿ ಹೇಳಿಕೊಟ್ರು. ಮತ್ತು ಸಂಸ್ಕೃತಿ ಭಾಷೆ ಎದಕ್ಕೆ ಕಲಿಬೇಕು ಅಂದ್ರೆ ನಮ್ಮ ಸನಾತನ ಧರ್ಮದ ಪುರಾತನ ಇದು ಭಾಷೆ ಅದರಿಂದ ನಮಗೆ ಅದನ್ನು ಬಹಳ ಅಗತ್ಯ ಇದೆ. ಪ್ರತಿಯೊಬ್ಬರು ಹಿಂದೂಗಳು ನಾವು ಅದನ್ನು ಕಲೀಲೇಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತ ಪಠಣ ಶ್ಲೋಕ ಮಾಡೋದ್ರಿಂದ ನಮಗೆ ಜ್ಞಾನ ವೃದ್ಧಿ ಆಗ್ತತಿ. ಆಮೇಲೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಸಿಗ್ತತಿ. ಇಂಥ ಶಿಬಿರಗಳನ್ನು ಅತಿ ಹೆಚ್ಚು ನಮ್ಮ ಹರಿಹರ ಅಂತಲ್ಲ ಇಡೀ ಭಾರತದಲ್ಲಾದರೆ ಚೆನ್ನಾಗಿರ್ತತಿ ಅಂತ ನನ್ನ ಅನಿಸಿಕೆ. ಆಮೇಲೆ ಶ್ರೀ ಹರಿಶಂಕರ್ ಗುರುಜಿಯವ್ರಿಗೆ ಇದು ಅತಿ ಹೆಚ್ಚಾಗಿ ಇನ್ನು ಶಿಬಿರಗಳು ನಡೆಸಲಿ ಅಂತ ಅವರಿಗೆ ನನ್ನ ಹೃದಯಪೂರ್ವಕ ಅನಂತ ವಂದನೆಗಳನ್ನು ಹೇಳ್ತೇನೆ. ಹಂಗಾರೆ ಶೃಂಗೇರಿ ಶಾರದಾ ಪೀಠದ ಸಂಸ್ಥಾನಕ್ಕೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರಿಗೆ ಧನ್ಯವಾದಗಳು. ಶ್ರೀ ರಾಘವೇಂದ್ರ ಅವರು. ಕೆಲವರ ಮಕ್ಕಳ ಶಾಲೆಗಳು ಶೀಘ್ರವಾಗಿ ಚಾಲು ಆಗಿ ಕೊನೆ ಹಂತದೊಳಗೆ ಅವರು ಸರಿಯಾಗಿ ಅಟೆಂಡ್ ಮಾಡೋಕ್ಕೆ ಆಗದೆ ಕಾರಣಕ್ಕೆ ಅವರ ತುಚಿ ಆಗಿದೆ. ಇದನ್ನು ಆದಷ್ಟು ರಜಾ ದಿನಗಳೊಳಗೇ ಕವರ್ ಮಾಡಿದರೆ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತಂತ ನನ್ನ ಅಭಿಪ್ರಾಯ. ದಯವಿಟ್ಟು ತಮ್ಮಲ್ಲಿ ಕೋರಿಕೆ ಹಾಗೂ ಎಲ್ಲ ಪೇರೆಂಟ್ಸ್ಗಳ ಒಪಿನಿಯನ್ ಏನಿದೆ ಅದನ್ನು ಸಮಕ್ಷವಾಗಿ ಹೇಳಿದರೆ ಭಾಳ ಅನುಕೂಲ ಗುರುಗಳಿಗೆ. ಆದಷ್ಟು ರಜಾ ದಿನಗಳೊಳಗೇ ಶಾರ್ಟ್ ಪೀರಿಯಡ್ ಒಳಗೇ ಮಾಡಿದರೆ ಮಕ್ಕಳು 1-2 ಒಳಗೆ ಅಟೆಂಡ್ ಮಾಡ್ತಾರಂತ ನನ್ನ ಅನಿಸಿಕೆ. ದಯವಿಟ್ಟು ಇದನ್ನು ನೆರವೇರಿಸ್ಕೊಡ್ಬೇಕು. ಈಗ ಶ್ರೀಮತಿ ನಾಗಮಣಿ ಶಾಸ್ತ್ರಿ ಅವರಿಂದ ವಿದ್ಯಾರ್ಥಿಗಳನ್ನು ಕುರಿತು 2 ಹಿತವಚನಗಳು. ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ವಿದ್ವಜ್ಜನರೇ, ಸಹೋದರರು, ಸಹಪಾಠಿಗಳು, ಮನೆಯ ಹತ್ತಿರದಲ್ಲೇ ಇರೋರು, ನಮಗೆ ಬಹಳ ಆತ್ಮೀಯರಾಗಿರುವಂತಹ ಈ ಸಂಸ್ಥೆಯ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ನಾರಾಯಣ್ ಜೋಯಿಸ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನೀವೆಲ್ಲರೂ ಕೂಡ ಇವತ್ತಿನ ದಿನ ನೋಡ್ತಾ ಇದ್ದೀರಾ, ಮಕ್ಕಳಿಗೆ ಸಂಸ್ಕಾರ ಶಿಬಿರ ಆಗಿದೆ ಅನ್ನೋದು. ಅದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಮಕ್ಕಳನ್ನು ಎಲ್ಲ ಒಂದು ಕಡೆಗೆ ಈ ರಜದಲ್ಲಿ ಸೇರಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಹರಿಶಂಕರ್ ಜೋಯಿಸ್ ಬಹಳ ಪ್ರಯತ್ನಪಟ್ಟು ಇಷ್ಟೊಂದು ಜನರನ್ನು ಸೇರಿಸಿ ಇಷ್ಟು ದಿನಗಳ ಕಾಲ ಈ ಒಂದು ಶಿಬಿರವನ್ನು ನಡೆಸೋದಿದೆಯಲ್ಲ, ಅದರ ಹಿಂದಿನ ಸಮಗ್ರ ಬೆಳವಣಿಗೆ ಬಹಳ ಕಷ್ಟ ಇರುತ್ತೆ. ಯಾಕೆಂದರೆ ಇವತ್ತು ಸಂಘಟನೆಯೇ ದೊಡ್ಡ ಕೆಲಸ ಆಗಿದೆ. ಯಾಕೆಂದರೆ ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಜಾಣರು, ಎಲ್ಲರ ಕೈಯಲ್ಲೂ ಇವತ್ತು ಮೊಬೈಲು, ಮೀಡಿಯಾ ಇವೆಲ್ಲ ಬಂದು
ಏನಾಗಿದೆ ಅಂದರೆ ನಾವೇ ದೊಡ್ಡವರಾಗ್ಬಿಟ್ಟಿದ್ದೀವಿ, ನಮಗಂದಿಷ್ಟು ತಿಳಿದಿದ್ದು ಇನ್ಯಾರಿಗೂ ತಿಳಿದಿಲ್ಲ ಅನ್ನುವ ಹುಚ್ಚು ಅಹಂನಲ್ಲಿ ನಾವಿದ್ದೀವಿ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂದರೆ ಸಂತತಿ ಪರಂಪರೆ ಮನೆಯೊಳಗೆ ಬೆಳೆಸ್ತಾ ಇದ್ದರು. ಆವಾಗ ಈ ಸಂಸ್ಕಾರ ಶಿಬಿರದ ಅವಶ್ಯಕತೆ ಇರಲಿಲ್ಲ. ಯಾಕೆ ಕುರಿತೋದದೆ ಪರಿಣಿತ ಮತಿಗಳು, ನಮ್ಮ ಅಜ್ಜ ಅಜ್ಜಿ ಇರಬಹುದು, ತಂದೆ ತಾಯಿ ಇರ್ಬೋದು, ಅವರು ನಮಗೆ ಸ್ಲೇಟು ಬಳಪ ಇಲ್ಲದೆಯೇ ಸಂಸ್ಕಾರವನ್ನು ಮನೆಗಳಲ್ಲಿ ಅಜ್ಜ ಅಜ್ಜಿ ಅತ್ತೆ ಚಿಕ್ಕಪ್ಪ ಎಲ್ಲರಿಂದ ಸಿಗ್ತಾ ಇತ್ತು. ಇವತ್ತು ಅದು ನಮಗೆ ಸಿಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಕುಟುಂಬ ಬಹಳ ಸಂಕೀರ್ಣ ಆಗಿ 4 ಜನ ಗಂಡ ಹೆಂಡತಿ 2 ಮಕ್ಕಳಿದ್ದರೆ ಅದೇ ದೊಡ್ಡ ಅವಿಭಕ್ತ ಕುಟುಂಬ. ಹಾಗಾಗಿದೆ ಇವತ್ತಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಮಕ್ಕಳು ಬಹಳಷ್ಟು ಒಳ್ಳೆಯ ಸಂಗತಿಗಳಿಂದ, ಜೀವನದ ದರ್ಶನದಿಂದ ವಂಚಿತರಾಗಿದ್ದಾರೆ. ಅದನ್ನು ನಮ್ಮ ಶೃಂಗೇರಿ ಸಂಸ್ಥಾನದ ಮಹಾಸನ್ನಿಧಾನಗಳವರು ಈ ಒಂದು ಯೋಚನೆಯನ್ನು ತಂದು ಇದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದರು. ಈಕೆ ಸುಮಾರು 25 ವರ್ಷಗಳ ಹಿಂದೆ ನಾವು ಕೂಡ ಈ ಶಿಬಿರಗಳನ್ನು ಮಾಡಿದ್ವಿ. ಇಲ್ಲಿ ಬಹಳ ಜನಕ್ಕೆ ಗೊತ್ತಿದೆ. ಶಿಬಿರಗಳನ್ನು ಮಾಡುವಾಗ ಅದಕ್ಕೆ ಸಮಯ ಜೋಡಿಸ್ಬೇಕು, ಮಕ್ಕಳನ್ನ ಜೋಡಿಸ್ಬೇಕು, ಅದಕ್ಕೆ ಸರಿಯಾಗಿರುವ ಎಲ್ಲ ವ್ಯವಸ್ಥೆಗಳು ಬೇಕು. ಆದರೆ ಇಲ್ಲಿ ಸಂಸ್ಕಾರ ಅನ್ನೋದು ಮೊದಲು ನಮಗೆ ಗೊತ್ತಾಗ್ಬಿದೆ. ಸಂಸ್ಕಾರ ಅಂದ್ರೇನು? ಸಂಸ್ಕರಿಸಲ್ಪಡುವುದು, ಶುದ್ಧ ಮಾಡುವುದು ಅಂತ ಅರ್ಥ. ಇವಾಗ ಮಣ್ಣಿನಲ್ಲಿ ಬಂಗಾರ ಇರುತ್ತೆ, ನೇರವಾಗಿ ಬಂಗಾರ ನಮ್ಮ ಕೈಗೆ ಸಿಗೋದಿಲ್ಲ. ಆ ಮಣ್ಣನ್ನು ತೆಗೆದು, ಬಂಗಾರದಿಂದ ಕೂಡಿರುವ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಸಂಸ್ಕರಿಸಿ ಅದನ್ನು ಬೇರೆ ಮಾಡಿದಾಗ ಹೊಳೆಯುವಂತಹ ಈ ಹಳದಿ ಲೋಹ ಎಲ್ಲರಿಗೂ ಬೇಕಾಗುತ್ತೆ. ಈಗ ನಮ್ಮ ಮಕ್ಕಳು ಏನು ಅರಿದೇ ಇರೋ ಹುಡುಗರು, ಅವರನ್ನು ಆ ಬುದ್ಧಿಯನ್ನು ಅವ್ರನ್ನ ಪ್ರಚೋದಿಸಬೇಕು ಅಂದರೆ ಒಳ್ಳೆ ಸಂಸ್ಕಾರ ಸಿಗಬೇಕು. ಆ ಸಂಸ್ಕಾರ ಸಿಗಬೇಕು ಅಂದರೆ ಮೊದಲು ಮನೆಯೊಳಗೆ ಸಿಗಬೇಕದು. ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹೇಗಿರಬೇಕು? ನಾವು ಮನೆಗಳಲ್ಲಿ ನಮಗೆ ಸಿಗತ್ರಿ ಅನೌಪಚಾರಿಕ ಪಾಠ. ಅದೆಲ್ಲ ಯಾರೋ ಹಿರಿಯರು ಬಂದಾಗ ಮಗು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ರೆ ತಾಯಿ ಆದವಳು ಹೇಳ್ತಾಳೆ, ಹೇಳು ನೀನು ದೊಡ್ಡವ್ರು ಬಂದಾಗ ಹಾಕಿ ಕೂಡಬಾರ್ದು, ಸರಿ ಅವ್ರಿಗೆ ಜಾಗ ಕೊಡು, ಕಾಲ ಮೇಲೆ ಕಾಲು ಹಾಕಬೇಡ ಅಂತ. ಇವತ್ತಿನ ದಿನ ಯಾರಿಗ್ಯಾರು ಹೇಳೋಷ್ಟು ಪುರ್ಸೊತ್ತು ಇಲ್ಲ, ಕೇಳೋ ವ್ಯವಧಾನವೂ ಇಲ್ಲ, ಎರಡೂ ಇಲ್ಲ ನಮ್ಮಲ್ಲಿ. ಅದಾಗಿದೆ. ಇನ್ನು ನಾವು ಶಾಲೆಗಳಲ್ಲಿ ನಮಗೆ ಸಂಸ್ಕಾರ ಸಿಗುತ್ತೆ ಅನ್ನೋ ಮಾತು ಖಂಡಿತ ಸುಳ್ಳು. ಯಾಕೆಂದರೆ ನಾನೊಬ್ಬ ನಿವೃತ್ತ ಅಧ್ಯಾಪಕಿ, ನನಗೆ ಗೊತ್ತಿದೆ. ನಮಗೆ ಪುಸ್ತಕದಲ್ಲಿರುವುದನ್ನು ಅವ್ರ ಮಸ್ತಕಕ್ಕೆ ತುಂಬಬೇಕಷ್ಟೆ. ಆ ಪುಸ್ತಕದಲ್ಲಿ ಸುಳ್ಳು ಇತಿಹಾಸ ಇದೆ, ಬೇಡದೇ ಇರುವಂಥ ಸಂಗತಿಗಳಿವೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಳ್ಳೆಯದಿರಬಹುದು. ಆದರೆ ಸತ್ಯವಾಗಿರುವ ಸಂಗತಿಯ ಶಿಕ್ಷಣ ನಮಗೆ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಇವತ್ತಿನ ದಿನ ದೊಡ್ಡ ಮಾಫಿಯಾ ಅಂದರೆ, ನಿನ್ನೆ ನಾನು ಯಾರೋ ಹತ್ರ ಮಾತಾಡೋವಾಗ ಹೇಳಿದೆ, ಒಂದನೇದು ಮೆಡಿಸನ್ನು, ಎರಡನೇದು ಶಿಕ್ಷಣ. ಇವೆರಡು ದೊಡ್ಡ ಮಾಫಿಯಾ ಆಗಿ ದುಡ್ಡು ಮಾಡುವ ಕೇಂದ್ರಗಳಾಗಿದೆಯೇ ವಿನಃ ನಮ್ಮ ಮಕ್ಕಳು ಮುಂದೆ ಉದ್ಧಾರ ಆಗಿ ಈ ದೇಶವನ್ನು ಅವರು ನೋಡಬೇಕಾಗಿರುವಂಥವ್ರು. ಅವ್ರೇನಾಗ್ತಾರೋ ಗೊತ್ತಿಲ್ಲ. ಇದರೊಳಗಿರೋ ಮಕ್ಕಳು ಯಾರು ರಾಷ್ಟ್ರಪತಿಗಳಾಗ್ತಾರೋ, ರಾಜ್ಯಾಧ್ಯಕ್ಷರಾಗ್ತಾರೋ, ಪ್ರಧಾನಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ. ಆದರೆ ಅದು ಆಗಬೇಕಾಗಿದ್ದರೆ ಮೊದಲು ಅವ್ರಿಗೆ ಅದಕ್ಕೆ ಶಿಕ್ಷಣ ಬೇಕಲ್ಲ, ಆ ಸಂಸ್ಕಾರ ಅದಕ್ಕೆ ಬೇಕಲ್ಲ. ಮನೆಯಲ್ಲೂ ಬೇಕು, ಶಾಲೆಯಲ್ಲೂ ಬೇಕು. ಆದ್ದರಿಂದ ನಾನು ನಿಮ್ಮೆಲ್ಲ ಪಾಲಕರಲ್ಲಿ ಒಂದು ಕೇಳ್ಕೊಳ್ತೀನಿ, ಶಾಲೆದು ಪುಸ್ತಕ ಪಾಸಾಗಬೇಕು, ಸರ್ಟಿಫಿಕೇಟ್ ಬೇಕು. ಯಾವುದಕ್ಕೆ? ನಮ್ಮ ಮಕ್ಕಳನ್ನು ನಾವು ಇವತ್ತಿನ ದಿನ ದುಡಿಯುವ ಯಂತ್ರ, ಸಂಬಳ ತರೋ ಯಂತ್ರ, ಲಕ್ಷಗಟ್ಟಲೆ ಸಂಬಳ ತರೋಂಥ ಮಗ ಬೇಕು. ಈ ಸಂಸ್ಕೃತ ಕಲ್ತ್ರೆ ಏನು ಸಿಗತ್ತೆ? ಆದ್ದರಿಂದ ನಾವು ಅದಕ್ಕೆ ಪರ್ಸೆಂಟೇಜ್ ನೋಡ್ತಾ ಹೋಗ್ತೀವಿ ವಿನಃ ನಮ್ಮ ಮಗುವಿಗೆ ಎಷ್ಟು ಶಿಕ್ಷಣದಿಂದ ಸಂಸ್ಕಾರ ಸಿಕ್ಕಿದೆ ಅನ್ನೋದನ್ನು ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಆದ್ದರಿಂದ ಸಂಸ್ಕಾರ ಅಂದರೆ ಅದನ್ನು ಸಂಸ್ಕರಿಸಿ ಆ ಮಗುವನ್ನು ಬಿಡಬೇಕು. ಒಂದು ಹೂವು ಅರಳಬೇಕಾಗಿದ್ದರೆ ಅದನ್ನು ಬಲವಂತವಾಗಿ ಅರಳಿಸಬಾರ್ದು. ಆ ಹೂವು ತಾನಾಗಿಯೇ ಅರಳಬೇಕು. ಆಗ ಅದರ ಅಂದ ಹೆಚ್ಚು, ಅದರ ಸೌಂದರ್ಯ ಹೆಚ್ಚು, ಅದರ ಪರಿಮಳ ಹೆಚ್ಚು. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೀವಿ? ಆ ಮಗುಗೆ ನೀನು ನೋಡು 100ಗೆ 98% ತರಲೇಬೇಕು, ಇಲ್ಲ ಅಂದರೆ ನಿನಗೆ ನೀ ಕೇಳಿದ್ದನ್ನು ನಾ ಕೊಡಿಸಲ್ಲ. ಇದು ಮನೆಗಳಲ್ಲಿ ತಂದೆ ತಾಯಿಗಳು ಹಾಕುವಂತಹದ್ದು. ಮೊದಲು ನಾವು ಸರಿ ಆಗಬೇಕು, ನಂತರ ಮಕ್ಕಳನ್ನ ಸರಿ ಮಾಡಬೇಕು. ಆದ್ದರಿಂದ ಇಂಥದ್ದು ಅಲ್ಲಿ ನಡೀತಾ ಇಲ್ಲ ಅನ್ನೋದನ್ನು ಕಂಡೇ ಸನ್ನಿಧಾನಗಳವರು ಇದನ್ನು ಎಲ್ಲ ಕಡೆಗೂ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು.
ಇಲ್ಲಿ ಬಂದಾಗ ಆ ಮಗುವಿಗೆ ಗೊತ್ತಾಯಿತು, ಓಹೋ ಇಂಥದ್ದೂ ಒಂದಿದೆ. ಇವತ್ತವು ಚಿಕ್ಕದ್ರಿ ಮಕ್ಕಳು, ಬೆಳೆಯುವ ಸಸಿ ಚಿಗುರಿನಲ್ಲಿ, ಇನ್ನೂ ಅದು ಬೆಳೆದು ವೃಕ್ಷ ಆಗಿ ಫಲ ಕೊಡಬೇಕು. ನಮಗೆ ಆ ಫಲ ಕೊಡಬೇಕಾಗಿದ್ದರೆ ಅದಕ್ಕೆ ಮೊದಲಿನಿಂದಲೂ ಸರಿಯಾದ ಗೊಬ್ಬರ, ನೀರು, ಅದರ ಬೆಳವಣಿಗೆಯ ಆರೈಕೆ, ಪೂರೈಕೆ ಎಲ್ಲವನ್ನು ನೋಡಬೇಕಾಗತ್ತೆ. ಅಂತಹ ಒಂದು ಕೆಲಸ ಮನೆಯಲ್ಲಿ ಜೊತೆಗೆ ಇಂತಹ ಸಂಸ್ಕಾರ ಶಿಬಿರಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಸಂಸ್ಕೃತ ಅಂದರೆ ಏನೋ ಒಂಥರ ಮೂಗ್ಮರಿಯೋದು. ಸಂಸ್ಕೃತದಲ್ಲಿ ಮಾತನಾಡ್ತಾರೆ, ಸಂಸ್ಕೃತದಲ್ಲೇ ಇದ್ದಾರೆ, ಅವರು ಆ ಜೀವನ ಪದ್ಧತಿಯನ್ನು ಅದೇ ರೀತಿ ಇಟ್ಕೊಂಡಿದ್ದಾರೆ ಅಂದರೆ ಅವರನ್ನು ನಾವು ಅವಹೇಳನ ಮಾಡ್ತಾ ಇದ್ದೀವಿ. ಆದರೆ ಅದರೊಳಗಿರುವಂತಹ ಶಕ್ತಿ, ಅದರೊಳಗಿರುವಂತಹ ಶ್ರದ್ಧೆ, ಅದರೊಳಗಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಮುಂದೆ ತರ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಸಂಸ್ಕೃತದಲ್ಲಿ ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ಬಹಳ ಜನ ಸಂಸ್ಕೃತದವರೇ ಇದ್ದಾರೆ. ಅವರಂತೂ ಕಾಲೇಜಲ್ಲಿ ಇರೋರು, ನಮ್ಮ ನಾರಾಯಣ ಜೋಯಿಸರು ಡಾಕ್ಟ್ರೇಟ್ ಅದರೊಳಗೆ, ಹರಿಶಂಕರ್ ಬೆಳೀತಾ ಇರೋ ಹುಡುಗ ನಿಜವಾಗ್ಲೂ ಬಹಳ ಖುಷಿಯಾಗತ್ತೆ. ಅವನು ಹೀಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಇನ್ನೂ ತುಂಬ ದೊಡ್ಡದಾಗಿ ನಡೆಸ್ತಕ್ಕಂಥದ್ದು ಒಂದು ಯೂನಿವರ್ಸಿಟಿನೇ ನಡೆಸುವಂತಹ ಶಕ್ತಿ ಅವನಿಗೆ ದೇವರು ಸಂಸ್ಕೃತದಲ್ಲಿ ಆಗಬೇಕದು, ಅದನ್ನು ಮಾಡೋಣ ಅಂತ ಹೇಳತಕ್ಕಂಥ ಒಂದು ಅಪೇಕ್ಷೆ ನಮ್ಮೆಲ್ಲರದು ಇದೆ. ಯಾಕೆಂದರೆ ಸಣ್ಣ ಊರಿನಲ್ಲಿ ಮಾಡ್ಬೋದು, ದೊಡ್ಡ ಊರುಗಳಲ್ಲಂತೂ ಮಾಡೋಕ್ಕೆ ಭಾಳ ಕಷ್ಟ. ಸಣ್ಣ ಊರಿನಲ್ಲಿ ಮಾಡ್ಬೋದು. ಈ ನಮ್ಮ ಮಕ್ಕಳನ್ನು, ಬೆಳೀತಾ ಇರೋ ಮಕ್ಕಳಿಗೆ ಈ ಸಂಸ್ಕಾರವನ್ನು ನಾವು ಕೊಡಬೇಕಾಗಿದೆ. ಇಲ್ಲಿ ಬಂದಮೇಲೆ ಅವ್ರಿಗೆ ಗೊತ್ತಾಯ್ತು ಏನಿದು ಶ್ಲೋಕ ಅಂದರೆ. ಹೇಳಿದ್ಲು ವಿದ್ಯೆ ಬಗ್ಗೆ ಹೇಳಿದ್ಲು. ಅದನ್ನು ಬೇಕಾದಷ್ಟು ಸುಭಾಷಿತಗಳಿವೆ. ಸುಭಾಷಿತಕಾರರು ಬಹಳಷ್ಟು ಸುಭಾಷಿತಗಳನ್ನು ಬರೆದಿದ್ದಾರೆ. ವಿದ್ಯಾನಾಮನ ರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಎಲ್ಲದರಿಗಿಂತ ದೊಡ್ಡ ಧನ ಯಾವುದು ಅಂತ ಕೇಳಿದರೆ ವಿದ್ಯೆ. ಅದನ್ನೇ ಸರ್ವಜ್ಞ ಒಂದು ಕಡೆ ಕನ್ನಡದಲ್ಲಿ ಹೇಳ್ತಾನೆ, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅಂದರೆ ವಿದ್ಯೆ ಮನುಷ್ಯನನ್ನು ಬೆಳವಣಿಗೆ ಮಾಡುತ್ತೆ, ಅವನ ಮಾನಸಿಕ ವಿಕಾಸ ಜಾಸ್ತಿ ಆಗುತ್ತೆ, ಬೌದ್ಧಿಕ ವಿಕಾಸ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕೇವಲ ಅಲ್ಲಿ ಹೋಗಿ 70-80 ಲಕ್ಷದ ಆಸೆಗೆ ಬೆಳಗಿನಿಂದ ರಾತ್ರಿಯವರೆಗೂ ಕಂಪ್ಯೂಟರ್ ಮುಂದೆ ಕೂತು ಕಣ್ಣು ಬುದ್ಧಿ ಎಲ್ಲವನ್ನೂ ಕೂಡ ಕಡಿಮೆ ಮಾಡಿಕೊಂಡು ನಾವು ಇವತ್ತು ಅದರ ಹಿಂದೆ ಬೆನ್ನ ಹಿಂದೆ ಹೋಗ್ತಾ ಇದ್ದೀವಿ. ಅದು ಬೇಕು, ಅದನ್ನು ಬೇಡ ಅಂತ ನಾನು ಹೇಳಲ್ಲ, ಅದು ವಿದ್ಯೆಯೇ, ಅದು ಬೇಕು. ಆದರೆ ನಮ್ಮ ಸ್ವಂತಿಕೆ ಅನ್ನುವುದೇನಿದೆಯಲ್ಲ ಅದು ಬರಬೇಕಾಗಿದ್ದರೆ ಇಂತಹ ವಿದ್ಯೆಗಳು ಬೇಕಾಗುತ್ತೆ. ಆದ್ದರಿಂದ ಸಂಸ್ಕೃತವನ್ನು ಕಲ್ತುಬಿಟ್ರೆ ಅವನೆಲ್ಲಿ ಹೋದರೂ ಗೆದ್ಕೊಂಬರ್ತಾನೆ. ಅದಕ್ಕೆ ವಿದ್ಯಾ ಬಂಧು ವಿದೇಶ ಗಮನೆ ವಿದ್ಯಾ ಪರಾದೇವತ. ವಿದ್ಯೆ ಎನ್ನುವುದೇನು ಅಂದರೆ ವಿದೇಶಕ್ಕೆ ಹೋದಾಗ ಅದೇ ನನ್ನ ಬಂಧು. ವಿದ್ಯೆ ನನ್ನ ಹತ್ರ ಇದ್ದರೆ ಅಲ್ಲಿ ನನ್ನ ಬಂಧುಗಳಿದ್ದೇ ಇದ್ದಾರೆ. ಯಾರು ವಿದ್ಯೆ ಎನ್ನುವ ಬಂಧು ನಮ್ಮನ್ನೆಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗುತ್ತೆ. ಆದ್ದರಿಂದ ವಿದ್ಯೆಯ ಮಹತ್ವವನ್ನು, ಸಂಸ್ಕಾರದ ಮಹತ್ವವನ್ನು, ಹೇಗೆ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು, ಕೊಡೋ ಕಾಲಕ್ಕೆ ಕೊಡಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಬರಲಿ SSLCಗೆ ಬಂದಾಗ ಅವನಿಗೆ ಹೇಳೋಣ ಸಂಸ್ಕೃತ ಈಗೇನು ಅವಶ್ಯಕತೆ ಇಲ್ಲ, ಯಾಕೆ ಹೋಗಬೇಕು. ಹಾಗೆ ಮಾಡಿದೆ ನೀವು ಪಾಲಕರು ಈ ಚಿಕ್ಕ ಮಕ್ಕಳನ್ನು ಕಳಿಸಿದ್ದೀರ. ಈಗೇನು ಹೇಳ್ಕೊಟ್ಟಿರ್ತಾರಲ್ಲ ಇದು ಕಡೆವರೆಗೂ ನೆನಪಿಗಿರುತ್ತೆ. ಯಾಕೆಂದರೆ ಇವಾಗ ಇನ್ನೊಂದು ಕಾಯಿಲೆ ಬಂದಿದೆಯಾ, ಎಲ್ಲರಿಗೂ ಮರವಿನ ಕಾಯಿಲೆ ಬಂದಿದೆ. ಆ ಮರವು ಬಂದವರನ್ನೆಲ್ಲ ನೋಡಿರ್ಬೇಕಾದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಹೇಳ್ತಿರ್ತಾರೆ, ಇತ್ತೀಚಿನದು ಮರ್ತಿರ್ತಾರೆ. ಆದ್ದರಿಂದ ಈಗ ನಾವು ಸರಿಯಾಗಿರೋದನ್ನು ಕೊಟ್ಟರೆ ಆ ಮಗು ತಾನಷ್ಟೇ ಬೆಳೆಯೋದಲ್ಲ, ತನ್ನ ಮನೆಯನ್ನು ಬೆಳೆಸತ್ತೆ, ತನ್ನ ಸಮಾಜವನ್ನು ಬೆಳೆಸತ್ತೆ, ತನ್ನ ದೇಶವನ್ನು ಬೆಳೆಸತ್ತೆ, ದೇಶಕ್ಕೊಬ್ಬ ಉತ್ತಮ ನಾಗರಿಕ, ಉತ್ತಮ ಪ್ರಜೆಯಾಗಿ ಬೆಳಗ್ತಾರೆ. ಅಂತಹ ಸಂಸ್ಕಾರ ಸಿಗ್ತಾ ಇರೋದು ಇಂತಹ ಸಂಸ್ಕಾರ ಶಿಬಿರಗಳಲ್ಲಿ ಮಾತ್ರ, ಶಾಲೆಯ ಶಿಕ್ಷಣಗಳಲ್ಲಿ ಅಲ್ಲ. ಸಿಕ್ಕರೂ ಅಲ್ಪ ಸ್ವಲ್ಪ. ಆದ್ದರಿಂದ ಇಂತಹ ಶಿಬಿರಗಳು ಪದೇ ಪದೇ ನಡೆದಾಗ ನಮಗೆ ಗೊತ್ತಾಗತ್ತೆ ಈ ಮಕ್ಕಳು ಸಂಸ್ಕೃತದಲ್ಲಿ ಭವತಃ ನಾಮ ಕಿಮ್ ಇವೆಲ್ಲ ಹೇಳುವಾಗ ಹುಡುಗರು ಏನೋ ಆಟ ಆಡ್ತಾನಾರ ಅದನ್ನು ಹೇಳ್ತಾ ಬೆಳೆಸ್ಕೊಳ್ಳಿ. ಆದ್ದರಿಂದ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ನಡೆಯುತ್ತೆ ಬೇಕಾದಷ್ಟು. ಅದರೊಳಗೂ ಇದೆ, ಏನು ಅದಕ್ಕೇನು ಅಕ್ಷರವೇ ಬರಬೇಕು, ದೇವನಾಗರಿ ಲಿಪಿಯಲ್ಲಿಯೇ ನಾವು ಬರಿಬೇಕು ಅನ್ನೋದಿಲ್ಲ, ಹಾಗೆ ಮಾತಾಡ್ಬೋದು. ಆದ್ದರಿಂದ ಇಂತಹ ಸಂಸ್ಕಾರ ಶಿಬಿರದಲ್ಲಿ ಹರಿಶಂಕರ್ ಇಷ್ಟು ದಿನಗಳ ಕಾಲ ಈ ಎಲ್ಲ ಚಿಕ್ಕ ಮಕ್ಕಳೊಂದಿಗೆ ಬೆರೆತು ಹೇಳಿಕೊಟ್ಟು ಅದರ ಜೊತೆಗೆ ಆ ಮಕ್ಕಳಲ್ಲಿರುವಂತಹ ಕಲೆಯನ್ನು ವಿಕಾಸ ಮಾಡಿದ್ದಾರೆ. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಕಲೆ ಇರುತ್ತೆ, ಅದೇನಿರುತ್ತೆ ಅನ್ನೋದು ಗೊತ್ತಿರಲ್ಲ, ನಾವು ನೋಡೋ ಪ್ರಯತ್ನವೂ ಮಾಡಲ್ಲ. ಇಲ್ಲಿ ಹಾಕಿರುವಂತಹ ಈ ಒಂದು ಪೇಪರ್ ನೀವೇ ನೋಡಿ ಮಕ್ಕಳ, ನಿಮಗೆ ಆ ಪೇಪರ್ ಇತ್ತು, ಆ ಪೇಪರ್ ಕಟಿಂಗ್ ಗೊತ್ತಿತ್ತಾ?
ಹೇಗೆ ಕತ್ತರಿಸ್ತಾರೆ ಅನ್ನೋದು ಹೇಳ್ಕೊಟ್ರು ತಾನೇ ನಿಮ್ಮ ಶಿಕ್ಷಕರು. ಆವಾಗ ನೀವು ಇದೆಲ್ಲ ಮಾಡಿದ್ರಿ ತಾನೇ. ಇದನ್ನು ನಿಮ್ಮ ತಂದೆ ತಾಯಿಗೆ ತೊಗೊಂಡೋಗಿ ತೋರಿಸಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗಿತ್ತು ಅಂದರೆ ಅವ್ರಿಗೊಂದು ಪದ್ಮಭೂಷಣ ಪ್ರಶಸ್ತಿ ಬಂದಷ್ಟು ಸಂತೋಷ ಆಗಿತ್ತು. ಯಾಕೆ ಅಂತ ಹೇಳಿದರೆ ನನ್ನ ಮಗು ಇಷ್ಟು ಚೆನ್ನಾಗಿ ಮಾಡಿದೆ ಅಂತ. ಹೀಗೆ ಆ ಮಗುವಿನಲ್ಲಿ ಕಲೆ ಇರುತ್ತೆ. ಹಾಡುವ ಕಲೆ ಇರಬಹುದು, ಮಾತನಾಡುವ ಕಲೆ ಇರಬಹುದು, ಯಾವುದೇ ಕುಶಲ ಕಲೆಗಳಿರಬಹುದು, ಎಲ್ಲವನ್ನೂ ಕೂಡ ಇಲ್ಲಿ ಕಲಿಸ್ಕೊಟ್ಟಾರೆ. ಇದನ್ನು ಕಲಿಬೇಕಾಗಿದ್ದರೆ, ಇದನ್ನು ನಡೆಸಬೇಕಾಗಿದ್ದರೆ ಅವರ ಪ್ರಯತ್ನ ಬಹಳ ಇದೆ. ಬಹಳ ಸಂತೋಷ ಆಯಿತು. ಈ ದಿನದ ಸಂಜೆ ಸಾರ್ಥಕ ಅನ್ನಿಸ್ತು ನನಗೆ. ಇಲ್ಲದೆ ಏನೋ ಒಂದು ಪುಸ್ತಕ ಹಿಡ್ಕೊಂಡು ಕೂಡ್ತಿದ್ವಿ, ಆದರೆ ಸಂಜೆಯ ಸಾರ್ಥಕತೆಯನ್ನು ಒಳ್ಳೆಯ ವಿಚಾರಗಳ ಮಧ್ಯದಲ್ಲಿ ನಮ್ಮನ್ನು ತಂದು ಕೂಡಿಸಿರೋದ್ರಿಂದ ನಾನು ಹರಿಶಂಕರ್ಗೆ ನನ್ನ ಶುಭ ಹಾರೈಕೆಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ. ಆತ್ಮೀಯರೇ, ಗೌರವಾಧ್ಯಕ್ಷರ ಒಂದು ಕ್ಷಮಾಪಣೆಯನ್ನು ಕೇಳಿ ಒಂದು ಮಾತು ಹೇಳ್ತೀನಿ. ಈಗ ನಮ್ಮಲ್ಲೆಲ್ಲ SIRಗೆ ಬರ್ತಾ ಇದ್ದಾರೆ, ಮನೆ ಮನೆಗಳಿಗೆ ನಮ್ಮದೆಲ್ಲ ಬರ್ಕೊಳ್ಳಿಕ್ಕೆ ಬರ್ತಾರೆ. ನೀವು ಯಾವ ಭಾಷೆ ಮಾತನಾಡ್ತೀರಾ ಅಂತ, ನಿಮಗೆ ಎಷ್ಟು ಭಾಷೆಗಳು ಬರುತ್ತೆ ಅಂತ ಕೇಳ್ತಾರೆ. ನಾವು ಹೇಳ್ಬೋದು ಕನ್ನಡ, ಮರಾಠಿ, ತಮಿಳು, ತೆಲುಗು, ಹಿಂದಿ ಎಲ್ಲ ಹೇಳ್ತೀರಿ. ಆದರೆ ನಿಮ್ಮ ಮಾತೃಭಾಷೆಯನ್ನು ಬರೆಸುವಾಗ ಇದಲ್ಲದೆ ನಿಮ್ಗೆ ಇನ್ಯಾವ ಭಾಷೆ ಬರುತ್ತೆ ಅಂದರೆ ಮರೆಯದೇ ಬರೆಸ್ರಿ ಸಂಸ್ಕೃತ. ಮರೆಯದೇ ಬರೆಸ್ರಿ ಸಂಸ್ಕೃತ. ಯಾಕೆ ಅಂತ ಹೇಳಿದರೆ ಈಗ ನಮ್ಮದು ಸಂಖ್ಯೆ ಭಾಳ ಇಳಿದ್ಬಿಟ್ಟಿದೆ. ಅಲ್ಲಿ ಇಡೀ ದೇಶದಲ್ಲಿ ಅದನ್ನು ಲೆಕ್ಕ ಹಾಕಿದಾಗ ದೇಶದಲ್ಲಿ ಅದನ್ನು ನೋಡ್ತಾರೆ. ಯಾವ ಭಾಷೆ ಬಹಳ ಕಡಿಮೆ ಇದೆಯೋ ಆ ಭಾಷೆಯನ್ನು ರಾಷ್ಟ್ರೀಕೃತ ಭಾಷೆಯಿಂದ ತೆಗೆದು ಹಾಕ್ಬಿಡ್ತಾರೆ. ಆದರೆ ನಮಗೆ ಗೊತ್ತಿಲ್ಲದಂತೆ ನಾವು ಸಂಸ್ಕೃತದಲ್ಲಿ ಕೆಲವೊಂದು ಶಬ್ದಗಳನ್ನು ನಿತ್ಯ ಮನೆಯಲ್ಲಿ ಉಪಯೋಗಿಸ್ತೀವಿ. ಏನೇ ಹೇಳಿದೆ ಇದ್ರೂ ಕಡೆಗೆ ಯಾವುದಾದ್ರೂ ಒಂದು ಶ್ಲೋಕವನ್ನಾದರೂ ಹೇಳ್ತೀವಿ. ಮಾತಾಡ್ತಿರೋ ಇಲ್ವೋ? ನಿಮಗೆ ಬರಲಿ ಬಿಡಲಿ ಸಂಸ್ಕೃತ ಅನ್ನೋದು ಹೇಳ್ರಿ. ಅಂದರೆ ನಮ್ಮ ವೇದ, ಉಪನಿಷತ್ತು, ಭಾಗವತ, ಮಹಾಭಾರತ, ರಾಮಾಯಣ ಇತ್ಯಾದಿ ಇತ್ಯಾದಿ ಪುರಾಣಗಳೇನದೋ ಆ ಎಲ್ಲ ಸಂಪತ್ತಿರುವುದು ಸಂಸ್ಕೃತದಲ್ಲಿ. ಆ ಸಂಪತ್ತನ್ನು ನಾವು ಉಳಿಸಿ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಕೊಡದೆ ಹೋದರೆ ನಾವು ಧರ್ಮವಂಚಿತರಾಗ್ತಾ ಇದ್ದೀವಿ. ಆದ್ದರಿಂದ ದಯಮಾಡಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಾಳೆ ನಿಮ್ಗೆ ಇನ್ನು ಮಾತೃಭಾಷೆ ಬಿಟ್ಟು ಇನ್ಯಾವ ಭಾಷೆ ಬರುತ್ತೆ ಅಂತ ಕೇಳಿದರೆ ಸಂಸ್ಕೃತ ಅನ್ನುವುದನ್ನೊಂದನ್ನು ಬರೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇಂತಹ ಒಂದು ಸುಂದರವಾದ ಸಂಜೆಗೆ ನನ್ನನ್ನೂ ಕೂಡ ಇಲ್ಲಿಗೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ, ಇದಕ್ಕಾಗಿ ಪರಿಶ್ರಮ ಪಟ್ಟಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಸಂಸ್ಕೃತದ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದ ಶ್ರೀಮತಿ ನಾಗಮಣಿ ಶಾಸ್ತ್ರಿಯವರಿಗೆ ಧನ್ಯವಾದಗಳು. ಶಿಬಿರದ ಗೌರವಾಧ್ಯಕ್ಷರಾದ ವೇಬ್ರ ಶ್ರೀ ನಾರಾಯಣ ಜೋಹಿಷ್ ಗುರೂಜಿರವರಿಂದ ನುಡಿಮುತ್ತುಗಳು. ಚಲಂ ಚಿತ್ತಂ ಚಲಂ ವಿತ್ತಂ ಚಲೇ ಜೀವನ ಯೌವನೆ ಚರಾಚರೇ ಹಿ ಸಂಸಾರೇ ಧರ್ಮ ಏವ ಹಿ ನಿಶ್ಚಲ. ಎಲ್ಲದಕ್ಕೂ ಕೂಡ ಧರ್ಮವೇ ಮೂಲ. ಹಿಂದೆ ಸಾವಿರಾರು ವರ್ಷಗಳಿಂದಲೂ ಕೂಡ ಧರ್ಮ ಇತ್ತು, ಅದು ಮುಂದೂ ಧರ್ಮ ಇರ್ತದೆ, ಇತ್ತು, ಇನ್ನೂ ಇರ್ತದೆ, ಈಗ ಇದೆ ಅನ್ನಲಿಕ್ಕೂ ಒಂದು ವಿಚಾರವಿದೆ. ಕಾಲಕ್ಕೆ ಅನುಗುಣವಾಗಿ ಧರ್ಮ ಒಂದು ಕಾಲದೊಳಗೆ ಬಹಳ ಚೆನ್ನಾಗಿ ಬೆಳೀತದೆ. ಕೆಲವು ಕಾಲದ ನಂತರ ಅದು ಸ್ವಲ್ಪ ಸಣ್ಣಗೆ ಪ್ರಮಾಣ ಕ್ಷೀಣಿಸ್ತಾ ಬರ್ತದೆ. ಕ್ಷೀಣಿಸಿದ ಮೇಲೆ ಅದು ಕೂಡ ವೃದ್ಧಿಯಾಗುವ ಕಾಲ ಸ್ವಲ್ಪ ಟೈಮ್ ತೋರ್ತದೆ, ಬಹಳ ಬೇಕು. ಧರ್ಮ ಏವ ಹಿ ನಿಶ್ಚಲ. ಧರ್ಮ ಎಂಬುವಂಥದ್ದು ಒಂದೇ ಒಂದು ಸ್ಥಿರವಾಗಿರ್ತಕ್ಕಂಥ ವಸ್ತು. ಸ್ಥಿರವಾಗಿರ್ತಕ್ಕಂತಹ ವಸ್ತುವನ್ನು ನಾವು ಪಡಿಬೇಕಾದ್ರೆ ನಮಗೆ ಮೊದಲೇ ಸಂಸ್ಕಾರ ಬೇಕು. ಸಂಸ್ಕ್ರಿಯತೆ ಇತಿ ಸಂಸ್ಕಾರ. ಸಂಸ್ಕಾರ ಬೇಕು. ಮನುಷ್ಯನ ಸಂಸ್ಕಾರ ಇದ್ದರೆ ಏನೂ ಮಾಡಲಾರ ಜೀವನದೊಳಗೆ. ಆ ಸಂಸ್ಕಾರಗಳನ್ನು ಇವರು ಹೇಳಿದರು, ಶ್ರದ್ಧೆ ಇರಬೇಕು ಅಂತಕೊಂಡು. ಬಹಳ ಅತ್ಯಂತ ಮುಖ್ಯವಾದಂಥ ಮಾತು. ಸಂಸ್ಕಾರಕ್ಕೆ ಶ್ರದ್ಧೆ ಬರಬೇಕು, ಹಾಗೆ ಅದು ಧರ್ಮಕ್ಕೆ ಅನುಕೂಲವಾಗಬೇಕು. ಆ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗಿರುತ್ತೆ ಅಂತ ಕೇಳಿದ್ರೆ,
ಒಬ್ಬ ಕವಿ ನೀತಿ ಶತಕದೊಳಗೆ ಒಂದು ಮಾತನ್ನು ಹೇಳ್ತಾನೆ. ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನನ್ನ ವಿಲೇಪನನ್ನ ಕುಸುಮಂ ನಲಂಕೃತ ಮೂರ್ಧಜ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅಂತ ಹೇಳ್ತಾನೆ. ಕೇಯೂರಾಣಿನ ಭೂಷಯಂತಿ ಪುರುಷಂ, ಪುರುಷರಿಗೆ ಒಳ್ಳೆ ಕಿರೀಟ ಹಾಕ್ಯಂಡೆ, ಒಳ್ಳೆ ಹಾರ ಹಾಕ್ಯಂಡೆ, ಒಳ್ಳೆ ಬಂಗಾರದ ಮುತ್ತು ಹಾಕ್ಯಂಡು ಮುತ್ತಿನ ಸರ ಹಾಕ್ಯಂಡೆ, ಬಂಗಾರ ಸರ ಹಾಕ್ಯಂಡೆ, ಬಂಗಾರ ಬಳೆ ಹಾಕ್ಯಂಡೆ ಅಂದರೆ ಅದು ಭೂಷಣ ಅಲ್ಲ. ಹಾರಾನ ಚಂದ್ರೋಜ್ವಲ ನ ಸ್ನಾನನ್ನ ವಿಲೇಪನನ್ನ ಕುಸುಮಂ ನಾಲಂಕೃತ. ದಿನ ತೊಗೊಂಡು ಸ್ಯಾಂಡ್ಲ್ ಸೊಪ್ಪು ತೊಗೊಂಡು ಮೈ ತಿಕ್ಕಣಿದ್ದು ಅಂದರೆ ಅದು ಹೊಲಸು ಹೋಗುವುದಿಲ್ಲ. ನ ಸ್ನಾನನ್ನ ವಿಲೇಪನಂ, ಒಳ್ಳೆ ಚೆನ್ನಾಗಿರಕ್ಕಂಥ ಸುವಾಸನೆಯ ಹೂವನ್ನು ಮುಡ್ಕೊಂಡ್ರೆ ಆ ಕ್ಷಣಕ್ಕಷ್ಟೇ ಅದು ನಮ್ಮ ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡ್ತದೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ, ಒಂದು ಮಾತು ಹೇಳ್ತಾನೆ, ಮಾತು ಸ್ವಚ್ಛ ಇರಬೇಕು, ಮಾತು ಶುದ್ಧವಾಗಿರಬೇಕು. ಶುದ್ಧವಾಗಿರ್ಬೇಕು ಏನು ಬೇಕು ಅಂತ ಕೇಳಿದ್ರೆ ಸಂಸ್ಕೃತ ಬೇಕು. ಯಾ ಸಂಸ್ಕೃತ ಧಾರ್ಯತೆ, ಆ ಸಂಸ್ಕಾರ ಬೇಕು. ಸಂಸ್ಕೃತ ಅಂತಕ್ಕಂಥದ್ದು ಭಾಷೆ ಬೇಕು. ಆ ಸಂಸ್ಕೃತ ಭಾಷೆ ಹಂಗೆ ಬರುವುದಿಲ್ಲ, ಅದಕ್ಕೆ ಸಂಸ್ಕಾರಗಳು ಬೇಕು. ಸಂಸ್ಕಾರಗಳೊಂದಿಗೆ ಲಗ್ನ ಆದಮೇಲೆ, ಆಕೆ ಗರ್ಭಿಣಿ ಆದಮೇಲೆ, ಗರ್ಭಿಣಿ ಆಗೋಕ್ಕಿಂತಲೂ ಅಲ್ಲಿಂದನೇ ಸಂಸ್ಕಾರ ಸರ್ವೇ. ಮಕ್ಕಳು ಚಲೋ ಆಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ನಡತೆಯನ್ನು ಹೊಂದಬೇಕು, ಒಳ್ಳೆ ಚರಿತ್ರೆಯನ್ನು ಹೊಂದಬೇಕು. ಹೀಗೆಲ್ಲವನ್ನು ಕೂಡ ಆ ಗರ್ಭಧಾರಣೆಯಿಂದಲೇ ಸ್ಟಾರ್ಟ್ ಮಾಡ್ತಾರೆ. ನಮ್ಮದಿದು ಭಾರತೀಯ ಸನಾತನ ಪದ್ಧತಿ, ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ವಿಚಾರ. ಅಂದರೆ ನಮ್ಮ ಪೂರ್ವಜರು ಋಷಿಮುನಿಯವರ್ಯರು ಸಂಸ್ಕಾರಕ್ಕೆ ಎಷ್ಟು ಒಳ್ಳೆಯ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದರು ಅಂತ ಕೇಳಿದರೆ ನಮ್ಮ ಶಾಸ್ತ್ರ ಪುರಾಣಗಳು ಹೇಳ್ತವೆ. ಹೇಳಿದ್ನಲ್ಲ, ಅವು ಗರ್ಭಧಾರಣೆ ಆಗೋದ್ರಿಂದಲೂ ಕೂಡ ಅವು ಪ್ರಾರಂಭವಾಗಿಬಿಟ್ಟಿರ್ತದೆ. ಯಾಕಂತ ಕೇಳಿದ್ರೆ, ನಾನು ಪ್ರಶ್ನೆ ಹೇಳೋನು, ಜ್ಯೋತಿಷ್ಯ ಹೇಳೋನು. ನಮ್ಮನೆಗೆ ಜನ ಬಂದಿರ್ತಾರೆ ಕೇಳಲಿಕ್ಕೆ, ಗಂಡ ಹೆಂಡತಿ ಬೇಕಾದಂಗೆ ಇರ್ತಾರೆ. ಆ ಗಂಡನ ಮಾತು ಹೇಳಬೇಕು, ಈಕೆನ ಮಾತು ಹೇಳಬೇಕು, ಈಕೆ ಡೈವರ್ಸ್ ಕೊಡಬೇಕು, ಅವನ ಡೈವರ್ಸ್ ಕೊಡಬೇಕು. ಇಬ್ಬರು ಮಾತಾಡೋಂಗಿಲ್ಲೇ ಇಲ್ಲ. ನಿನ್ನೆ ನಮ್ಮಲ್ಲಿ ಒಬ್ರು ಹೇಳಿದ್ರು, ಲಗ್ನ ಆಗಿನೂ 3 ವರ್ಷ ಆಗ್ಯದಂತೆ, ಗಂಡನ ಜೊತೆಗೆ ಇಲ್ಲೇ ಇಲ್ಲೇಕಿ. ಪ್ರಶ್ನೆಗಳಿಗೆ ಬಂದಂಗೆ ಹಿಂಗೆ ಅಂದ್ಕೊಂಡು, ಯಾಕೆ ಅಂದ್ಕೊಂಡು ನಾನು ಆಮೇಲೆ ಹೋದ್ಮೇಲೆ ಹೇಗೆ ಕಳಿಸಿದ್ದೇವೆ ಹೇಳಿದ್ಮೇಲೆ ನಾನು ಮನ್ಯಾಗ ಅಂದೆ, ನೋಡಿ ಎಂಥ ಹೊಲ ಸಂಸ್ಕಾರ ಇವರಿಗೆ. ಸಂಸ್ಕಾರ ಚಲೋ ಇತ್ತು ಅಂತಂದರೆ ಇಂಥ ಕೆಟ್ಟ ಬುದ್ಧಿ ಬರುವುದಿಲ್ಲ. ಅದೇ ಪ್ರಕಾರವಾಗಿ ಒಳ್ಳೆಯ ಸಂಸ್ಕಾರವನ್ನು ಬೀಜದೊಳಗೆ ಚೆನ್ನಾಗಿ ನಾವು ಮೊದಲೇ ಬಿತ್ತಿ ಬಿಡಬೇಕು. ಹಾಗೆ ಮಕ್ಕಳ ಬುದ್ಧಿ ಒಳಗೆ ನಾವು ಒಳ್ಳೆಯ ಮಾತುಗಳನ್ನು ಮೊದಲು ಮಾತಾಡಬೇಕು. ಕೆಟ್ಟ ಹುಡುಗರು ಬೈಯೋದು, ಹೊಡೆಯೋದು ಇವನ್ನೆಲ್ಲ ಮೊದಲು ಬಿಡಬೇಕು. ತಾಯಿ ಹೆಂಗೆ ಕಲಿಸ್ತಾಳಲ್ಲ ಮಕ್ಕಳಿಗೆ, ಅದೇ ಪದ್ಧತಿ ಮ್ಯಾಲೆ ಬರ್ತದೆ ಮಕ್ಕಳಿಗೆ. ಈಗ ಗಾಡಿ ಒಳಗೆ ಕೆಸರು ಹಾಕಿ ಗಾಡಿ ಮೆತ್ತಿರ್ತಾರೆ. ಹೆಂಗೆ ಒಂದು ಕಲ್ಲು ಒಗೆದ್ಬಿಟ್ರೆ ಆ ಕೆಸರೊಳಗೆ ಕಲ್ಲು ಸಿಕ್ಕತ್ತದು, ಹಂಗೆ ಮಕ್ಕಳೊಳಗೆ ನೀವು ಈಗೇ ಸಣ್ಣ ವಯಸ್ಸಿರ್ಬೇಕಾದ್ರೆ ಒಳ್ಳೊಳ್ಳೆ ವಿಚಾರಗಳನ್ನು ಮಕ್ಕಳಿಗೆ ನೀವು ಹೇಳಿದ್ರಿ ಅಂದರೆ ಅವು ಸಾಯೋವರೆಗೂ ಕೂಡ ಅವು ಮರೆಯೋದಿಲ್ಲ. ಅದಕ್ಕೋಸ್ಕರವಾಗಿ ತಂದೆ ತಾಯಿಯವರು ಏನು ಮಾಡಬೇಕು ಕೇಳಿದ್ರೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷೇತು ತಾಡನಂ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರಂ ವದಾಚರಿ. ಹೆಂಗೆ ಮಕ್ಕಳುಗಳನ್ನು ಬೆಳೆಸಬೇಕು ಎಂಬುದನ್ನು ಕೂಡ ಸುಭಾಷಿತಕಾರರು ಹೇಳ್ಯಾರ. ಹಾಗೆ ತಂದೆ ತಾಯಿಗಳಿಗೆ ಮುಖ್ಯವಾಗಿ ಒಳ್ಳೆಯ ಜವಾಬ್ದಾರಿ ಇರ್ತದೆ. ಮಕ್ಕಳನ್ನು ಭಾಳ ಚೆನ್ನಾಗಿ ಬೆಳೆಸಬೇಕು. ಲಾಲಯೇತ್ ಪಂಚವರ್ಷ 5 ವರ್ಷ ತನಕ ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಯಾವುದೇ ಥರದ
ಅವಾಚ್ಯ ಶಬ್ದಗಳನ್ನು ಹೇಳಬಾರ್ದು. ಅವನಿಗೆ ಹೇಳಿಬಿಡ್ರಿ ಹುಡ್ರ ಮುಂದೆ ನಾವು 1 ವರ್ಷ 2 ವರ್ಷ ಮೇಲೆ ನಮಗ ಅಂತ ತಿರುಗಿ ಅವರು ಆ ಶಬ್ದ ಅನ್ಲಿಕ್ಕೆ ತಣ್ಣ ತಿರುಗಿ ಮಕ್ಕಳು ನಮಗೆ ತಿರುಗಿ ಅವು ಮಾತಾಡ್ತವೆ. ಹಂಗೋಸ್ಕರಾಗಿ ಅಂತಹ ಶಬ್ದ ಪ್ರಯೋಗವನ್ನು ತಂದೆ ತಾಯಿಯರು ಮಕ್ಕಳ ಮೇಲೆ ಮನೆಯಾಗೆ ಉಪಯೋಗ ಮಾಡಬಾರ್ದು. ಇದು ಮೊದಲನೇ ವಿಚಾರ. ಎರಡನೇದು, ಹುಡುಗರಿಗೆ ಮೇಲಿಂದ ಮೇಲೆ ಅವಕ್ಕೆ ಪ್ರೀತಿ ಮಾಡಬೇಕು, ವಾತ್ಸಲ್ಯ ಮಾಡಬೇಕು, ಎಲ್ಲವೂ ಕೂಡ ಖರೆ. ಆದರೆ ಮೇಲೆ ಹುಡುಗರಿಗೆ ತಿದ್ದಿತ್ತಿರಬೇಕು. ಹಂಗಲ್ಲಪ್ಪ ಹಿಂಗಲ್ಲಪ್ಪ ಅಂದ್ಕೊಂಡು ಆ ಹುಡುಗರಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳ್ತಿರಬೇಕು. ಇದು ಎರಡನೇದು. ಮೂರನೇದು, ಇಂಥ ಶಿಬಿರಗಳಿಗೆ ಮೇಲೆ ಕಳಿಸ್ತಿರ್ಬೇಕು. 4 ದಿನ ಹುಡುಗರು ಹೆಂಗಿರ್ತವೆ, ನಾವು ಹೆಂಗಿರಬೇಕು ಅಂಬೋದಕ್ಕೂ ಒಂದು ಸ್ವಲ್ಪ ಅವಕ್ಕೆ ರೂಢಿ ಆಗ್ತದೆ. ಮನೆ ಮಕ್ಕಳು ಹೇಳಿದರೆ ಒಮ್ಮೆಲೆ ಮಾತು ಕೇಳೋದಲ್ಲ. ಅವು ಏನು ಮಾಡಿದ್ರು ಕೇಳೋದಿಲ್ಲ, ಕರೆದ್ರು ಕೂಡ ಬರೋದಿಲ್ಲ ಮಕ್ಕಳು. ಅದಕ್ಕಿಂತ ಕಡೆಗೆ ಕೂಡಿಸಿ ಅವರಿಗೆ ಹಿಂಗಲ್ಲ ಹಿಂಗೆ ಅಂದ್ಕೊಂಡು ಆ ಗುರುಗಳು ಹೇಳಿದರೆ ಅವಕ್ಕೆ ಮನಸ್ಸಿಗೆ ನಾಡ್ತವೆ, ಮನಸ್ಸಿಗೆ ಅವ್ಕೆ ಗೊತ್ತಾಗ್ತದೆ. ಹಾಗೆ ಹೊಸ್ಕಂತಿದ್ರೆ ಅದಕ್ಕೋಸ್ಕರವಾಗಿ ಇಂಥ ಶಿಬಿರಕ್ಕೆ ನೀವೆಲ್ಲ ಕೂಡ ಕಳಿಸಬೇಕು. ಉತ್ತಮವಾದಂತಹ ಸಂಸ್ಕಾರಗಳನ್ನು ಮಕ್ಕಳು ಬೆಳಬೇಕು. ನೀವು ಮಕ್ಕಳನ್ನ MBBS ಬಿಟ್ಟು MD ಬಿಟ್ಟು ಬೇಕಾದ ನೀವು ಓದಿಸ್ರಿ. ಅವಳು ಹೇಳಿದ ಕಥೆಯನ್ನು ಒಂದು ಗಂಡ ಹೆಂಡ್ತಿದ್ರು, ನೀವು ಬೇಕಾದಷ್ಟು ಓದಿರಿ, ಬೇಕಾದಷ್ಟು ಸಂಬಳ ತರಲಿ, ಬೇಕಾದಂಗೆ ಅವರು ಎಂಜಾಯ್ ಮಾಡ್ತಿರಲಿ. ಸಂಸ್ಕಾರ ಇಲ್ಲಿದ್ದರೆ ಮಕ್ಕಳು ಹುಟ್ಟಿದ್ರೂ ಉಪಯೋಗಿಲ್ಲ, ಬೆಳೆಸಿದ್ರೂ ಉಪಯೋಗಿಲ್ಲ. ಇದು ನನ್ನ ನಿರ್ಣಯ. ಮಕ್ಕಳು ಸುಖವಾಗಿ ಕೆಲವಾರು ದಿವಸ ಸುಖವಾಗಿ ನಮ್ಮ ಕಣ್ಣೆದುರಿಗೆ ಚೆನ್ನಾಗಿ ಇರಬೇಕು ಅಂತಂದರೆ ನಾವು ಮಕ್ಕಳಿಗೆ ಚಿಕ್ಕದಿಂದಲೇ ಒಳ್ಳೆಯ ಸಂಸ್ಕಾರ ಕಳಿಸ್ಬೇಕು. ಗುರು ಹಿರಿಯರಲ್ಲಿ ವಿಶ್ವಾಸ ಬೆಳೆಸಬೇಕು. ತಂದೆ ತಾಯಿಯಲ್ಲಿ ಶ್ರದ್ಧೆ ಮಾಡಬೇಕು. ಪರಿಸರದೊಳಗೆ ನಾವು ಚೆನ್ನಾಗಿರಲಿಕ್ಕೆ ಹುಡುಗರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು. ಇದು ಮುಖ್ಯವಾಗಿರ್ತಕ್ಕಂಥದ್ದು ಮನೆಯೊಳಗೆ ತಂದೆ ತಾಯಿಗಳು ಮಾಡುವಂತಹ ವಿಚಾರ. ಬಿಡು ಬಿಡು ಮಾಡಲಿ ಬಿಡು, ಅಲ್ಲಿ ಕಳಿಸ್ಕೊಂಬಿಡು, ಇಲ್ಲಿ ಹಿಂಗೆ ಬರೀ ಹಾರಿಕೆ ಮಾತು ಮಾಡ್ಕೊಂಡು ಮಕ್ಕಳನ್ನು ಬರೀ ಸ್ಕೂಲಿಗೆ ಕಳಿಸಂಗಲ್ಲ, ಅವನ್ನ ತಿದ್ದಿ ಒಂದು ಒಳ್ಳೆಯ ದಾರಿಗೆ ಮಕ್ಕಳನ್ನು ತರತಕ್ಕಂಥದ್ದು ಕೂಡ ತಂದೆ ತಾಯಿಯರ ಆದ್ಯ ಕರ್ತವ್ಯದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳ್ತಾರೆ. ಮೊದಲನೇದು ಮಾತೃದೇವೋ ಭವ. ತಾಯಿಗೆ ಉನ್ನತವಾದಂಥ ಸ್ಥಾನದ. ತಾಯಿ ಹೆಂಗೆ ಬೇಕಂಗೆ ಉಚಿತನಾಗ ಮಾಡಬಾರ್ದು. ಮಕ್ಕಳನ್ನು ಅವಕ್ಕೆ ಒಳ್ಳೆಯ ದಾರಿಗಳು ಕೊಟ್ಟು ಒಳ್ಳೆಯ ಅವ್ರು ಬೈದ್ರು ಅಡ್ಡಿಯಲ್ಲ, ಅವಕ್ಕೆ ಒಳ್ಳೆಯ ಮಾರ್ಗವನ್ನು ಸಂಸ್ಕಾರವನ್ನು ತಾಯಿ ಮತ್ತು ತಂದೆ ಮಕ್ಕಳಿಗೆ ಕೊಡಬೇಕು. ಇದು ಮುಖ್ಯವಾದಂಥದ್ದು ಇರುತ್ತದೆ. ಅದೇ ಪ್ರಕಾರವಾಗಿ ಇವತ್ತು ಸಹ 15 ದಿವಸಗಟ್ಟಲೆ ನಿಮ್ಮ ತಾಯಿಯರು ಅಷ್ಟೇ, ಎಲ್ಲರೂ ಅಷ್ಟೇ, ಹೆಣ್ಮಕ್ಳು ಅಷ್ಟೇ ಮಕ್ಕಳನ್ನ ಬರೀ ಹೊಡೆಯೋದು ಮಾಡಬೇಡ್ರಿ. ಮನೆಗೆ ಅವಕ್ಕೆ ಚಲೋಗಿ ತಿಳುವಳಿಕೆ ಬರಂಗೆ ಹೇಳಿ ಮಕ್ಕಳನ್ನು ಒಳ್ಳೆಯ ದಾರಿ ತರಬೇಕು. ಬುದ್ಧಿವಾದವನ್ನು ಹೇಳಿ ಈ ಕೆಟ್ಟ ಸ್ವಭಾವಗಳನ್ನು ಬಿಡಿಸಂಗ ಮಾಡಿ ಒಳ್ಳೆಯ ದಾರಿಯೊಳಗೆ ಆ ಮಕ್ಕಳನ್ನು ನೀವು ನಡೆಸಬೇಕು ಅಂದ್ಕೊಂಡು ನಂದೊಂದು ವಿನಂತಿ. ಇನ್ನು ಸುಮಾರು 15 ಗಂಟಲೆ ನಮ್ಮ ಚಿರಂಜೀವಿ ಹರಿಶಂಕರ್ ಅವರು ಇಲ್ಲೇ 15 ಗಂಟಲೆ ಎಲ್ಲ ಕೆಲಸ ಬಿಟ್ಕೊಂಡು ಅನೇಕ ಈಗ ನಮಗೆ ಅಧಿಕ ಮಾಸ, ಬ್ರಾಹ್ಮಣಿಗೆ ಅಧಿಕ ಮಾಸ 108 ಕಾರ್ಯಕ್ರಮ ನಮಗೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬಹಳ ಕಾರ್ಯಕ್ರಮ ಇರ್ತದೆ. ಆದರೂ ಕೂಡ ಅವನು ಅದನ್ನೆಲ್ಲ ಆಸೆಯನ್ನೆಲ್ಲ ಬಿಟ್ಟು ಇದೇವರೊಳಗೆ ಇದ್ದು 15 ದಿವಸ ಅನೇಕ ಕಟಿಪಿಟಿಯನ್ನೆಲ್ಲ ಪಟ್ಟು ಎಲ್ಲ ಮಕ್ಕಳನ್ನೆಲ್ಲ ಸೇರಿ ಮೊನ್ನೆ ದಿವಸ 55-65 ಹುಡುಗರಾಗಿತ್ತು. ಮೊನ್ನೆ ಸ್ವಲ್ಪ ಇವತ್ತು ಹುಡುಗರು ಕಮ್ಮಿ ಆಗ್ಯಾವೆ, ಆಗೋಲ್ದಾಕೆ. ಇದೇ ಪ್ರಕಾರವಾಗಿ ವರ್ಷಕ್ಕೂ ಚೆನ್ನಾಗಿ ಬೆಳೆಸಬೇಕು. ಅದೇ ಪ್ರಕಾರವಾಗಿ ನಮ್ಮ ಹೂವಿನ ಹಡಗಲಿಂದ ಅವ್ರ ಶಶಿಕಾಂತ್ ಅವರು ಬಂದ್ದಾರೆ. ಅದೇ ಪ್ರಕಾರವಾಗಿ ಮಹೇಶ್ ಅವರು ಬಂದ್ದಾರೆ. ಅದೇ ಪ್ರಕಾರವಾಗಿ ಭೀಮಾಶಂಕರ್ ಕಾಲೇಜ್ ಪ್ರೊಫೆಸರ್ ಅವರು ಭೀಮಾಶಂಕರ್ ಅವರು ಮತ್ತು ಶೃಂಗೇರಿ ಮಠದ ವತಿಯಿಂದ ಅವರು ಕೂಡ ಬಂದ್ದಾರೆ. ಹಿಂಗೇನು ಮಠದ ಕೂಡ ಅವರು ಈ ಪ್ರಕಾರವಾಗಿ ಎಲ್ಲರೂ ಕೂಡ ಬಂದು ಒಂದು ಒಳ್ಳೆಯ ವಿಚಾರವನ್ನು ಹೇಳಿದರು. ಹೀಗೆ ಅದೇ ಪ್ರಕಾರವಾಗಿ ನಮ್ಮ ನಾಗಮಣಿ ಶಾಸ್ತ್ರಿಯವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ರು. ಅವರು ಹುಡುಗರಿಗೆಲ್ಲ ಹೇಳ್ತಿರೋದಂಗೆ ದೊಡ್ಡವರು ಹೇಳಿದರು, ಹುಡುಗರಿಗೂ ಹೇಳಿದರು. ಇಬ್ಬರು ಕೂಡ ಚೆನ್ನಾಗಿ ಮನವರಿಕೆ ಆಗಂಗೆ ಅವರು ಕೂಡ ಬಹಳ ಚೆನ್ನಾಗಿ ಹೇಳ್ಯಾರೆ. ಹೀಗೆ ಎಲ್ಲ ಹೇಳಿರತಕ್ಕಂತಹ ಎಲ್ಲರ ಹಿರಿಯರ ಮಾತುಗಳನ್ನು ಕೇಳಬೇಕು. ಕೇಳಿ ಈ ಸಂಸ್ಕಾರೊಳಗೆ ಎಲ್ಲರೂ ಸಂಸ್ಕಾರವಂತರಾಗಬೇಕು.
ಸಂಸ್ಕಾರವಂತರಾಗಿ ನೀವು ಆಗ್ಬಿಟ್ಟು ಅಂತ ಕೇಳಿದ್ರೆ ನಿಮ್ಮ ಮನೆಗಿಷ್ಟೇ ಅಲ್ಲ, ನಿಮ್ಮ ಮನೆಗಿಷ್ಟೇ ಅಲ್ಲ, ಅವರು ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಅವ್ರ ಮುಂದೆ ಸಮರ್ಥರಾಗ್ತಾರೆ. ಅಂತಹ ಒಳ್ಳೆಯ ಸಮರ್ಥರನ್ನಾಗಿ ಮಾಡುವಂತಹ ಒಂದು ಜವಾಬ್ದಾರಿ ನಿಮ್ಮ ತಂದೆ ತಾಯಿಗಳಿಗೆ ಅದೇ. ಇಂತಹ ಒಳ್ಳೆಯ ಸಂಸ್ಕೃತ ಸಂಭಾಷಣಾ ಶಿಬಿರ ಅಂದ್ಕೊಂಡು ಒಳ್ಳೆ ಚೆನ್ನಾಗಿ ಮಾಡಿದರು. ನಾಗಮಣಿ ಶಾಸ್ತ್ರಿ ಹೇಳಿದರು, ಸಂಭಾಷಣೆ ಒಂದು ಸಂಸ್ಕೃತ ಸಂಭಾಷಣೆ ಶಿಬಿರವನ್ನು ಮಾಡಬೇಕು ಅಂದ್ಕೊಂಡು ಸೂಕ್ಷ್ಮವಾಗಿ ಹೇಳಿದರು. ಮತ್ತು ಅದೇ ಪ್ರಕಾರವಾಗಿ ಸಂಸ್ಕೃತ ಭಾಷೆ ಬೆಳೆಸಲಿಕ್ಕೆ ಒಂದೇನಾದರೂ ಒಂದು ಯೋಜನೆಯನ್ನು ಮಾಡಬೇಕು ಅಂದ್ಕೊಂಡು ಅವರು ಕೂಡ ಹೇಳಿದರು. ಅದು ಕೂಡ ಬಹಳ ಅತ್ಯಂತ ಒಳ್ಳೆಯ ವಿಷಯ, ಒಳ್ಳೆಯ ಸಲಹೆ. ಆದರೆ ಏನಾಗ್ಬಿಡ್ತು ಅಂತ ಕೇಳಿದ್ರೆ ಜನ ಜಾಸ್ತಿ ಬರೋದಿಲ್ಲ, ಕೋಆಪರೇಷನ್ ಕೊಡೋದಿಲ್ಲ. ನಾವು ಕಾರ್ಯಕ್ರಮ ಮಾಡಬೇಕು, ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕು, ಉಪನಿಷತ್ತುಗಳನ್ನು ವಿಚಾರ ಮಾಡಬೇಕು, ಏನೇನೋ ಪ್ಲಾನ್ಗಳನ್ನು ನಾವು ಎಲ್ಲ ಈ ಶಾಂಕರ ತತ್ವಗಳನ್ನೆಲ್ಲ ಮಾಡಬೇಕು ಅಂದ್ಕೊಂಡು ಎಲ್ಲ ಅನೇಕ ಸರ್ತಿ ನಾವು ವಿಚಾರ ಮಾಡೇವಿ. ಆದರೆ ಅದಕ್ಕೆ ಯಾಕೋ ಕಾಲ ಕೂಡ ಬರ್ತಾ ಇಲ್ಲ. ನೋಡೋಣಂತೆ ಹರಿಹರೀಶ್ವರ ಎಂದು ಕೃಪಾ ಮಾಡ್ತಾನೋ ಮಾಡಲಿ, ಅವತ್ತು ಮಾಡೋಣಂತೆ. ಅದೇ ಪ್ರಕಾರವಾಗಿ ಇಲ್ಲಿವರೆಗೂ ಮಕ್ಕಳು ಮತ್ತು ಆ ಎಲ್ಲ ಮನೆಯ ತಂದೆಯ ತಾಯಿಯವರು ಎಲ್ಲ ಕೂಡ ಬಂದಿರಿ. ಅದೇ ಪ್ರಕಾರವಾಗಿ ಇಲ್ಲಿವರೆಗೂ ಹೇಳ್ದಂಗೆ ನೀವೆಲ್ಲರೂ ಕೂಡ ಕೇಳಿಕೊಂಡು ಭಗವಂತನ ಸೇವೆ ಅಂದ್ಕೊಂಡು ದೃಷ್ಟಿಯಿಂದ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ನಾಳೆ ಸ್ವಲ್ಪ ಹುಡುಗರು ದೊಡ್ಡವರ ಮೇಲೆ ನನ್ನ ಮಗಳು ಅಂತ ನಿಮಗೆ ಹೇಳಲಿಕ್ಕೆ ಧೈರ್ಯದಿಂದ ಹೇಳಲಿಕ್ಕೆ ನಿಮಗೆ ಒಂದು ಧೈರ್ಯ ಇರಬೇಕು. ಏನಪ್ಪ ನನ್ನ ಮಗ ಹಿಂಗೆ ಮಾಡಿಬಿಟ್ಟ, ನನ್ನ ಮಗಳು ಹಿಂಗೆ ಆಗ್ಬಿಟ್ಲಲ್ಲ ಅಂದ್ಕೊಂಡು ಗೋಳಾಡೋಕ್ಕಿಂತ ಮುಂಚೆ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರವನ್ನಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಭಗವಂತ ಕೊಡಲಿ. ಮಕ್ಕಳು ಚೆನ್ನಾಗಿ ಬೆಳೆಸಿರಿ ಅಂದ್ಕೊಂಡು ಹೇಳಿ ನಾನು ಎರಡು ಮಾತುಗಳನ್ನು ಹೇಳ ಮುಗಿಸ್ತಾ ಇದ್ದೆ. ಶ್ರೀ ನಾರಾಯಣ ಜೋಯಿಸ್ ಗುರೂಜಿ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರ ಭಾಷಣ ವಿದ್ವಾನ್ ಮಹೇಶ್ ಪೂಜಾರ್ ಇಟಗಿ, ಶ್ರೀಮದ್ ಜಗದ್ಗುರು ಸಂಸ್ಥಾನಂ ಶೃಂಗೇರಿ. ನೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾಂ ಬುದ್ಧಿಂಚ ದೇಹಿಮಿ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಪೀಠ ದಕ್ಷಿಣಾಂನಾಯ ಶಾರದಾಪೀಠಂ ಶೃಂಗೇರಿ ಇವರ ಒಂದು ವತಿಯಿಂದ ಆಯೋಜಿಸಲಾಗಿರ್ತಕ್ಕಂತಹ ಬಾಲಭಾರತಿ ಆಯೋಜಿಸಿರ್ತಕ್ಕಂತಹ ಸಂಸ್ಕಾರ ಸುಧಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ವಾನ್ ನಾರಾಯಣ ಜೋಯಿಸ್ರವರೇ, ಶ್ರೀಮತಿ ನಾಗಮಣಿ ಮಾತೆಯವರೇ, ಅದೇ ರೀತಿಯಾಗಿ ಡಾಕ್ಟರ್ ಭೀಮಾಶಂಕರ್ ಅವರೇ, ವಿದ್ವಾನ್ ಶಶಿಕಾಂತ್ ಕರ್ಣಂ ಅವರೇ, ಅದೇ ರೀತಿಯಾಗಿ ಡಾಕ್ಟರ್ ಹರಿಶಂಕರ್ ಅವರೇ, ಈ ಹರಿಹರದ ಪುರ ನಿವಾಸಿಗಳೇ, ಅದೇ ರೀತಿಯಾಗಿ ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ಗೌರವಾಧ್ಯಕ್ಷರು ಒಂದು ತಾಸು ಮಾತಾಡಲಿ. ಎಷ್ಟೊತ್ತು ಮಾತಾಡಬೇಕು? ಈಗಾಗಲೇ ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಎಲ್ಲ ವಿದ್ವಾಂಸರು ಉತ್ತಮವಾದಂತಹ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಂಶಗಳನ್ನು ತಿಳಿಸಿದರು. ಇವು ಎಲ್ಲವುಗಳನ್ನು ಸಾರಾಂಶಗೊಳಿಸಿ ಕೆಲವು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮ್ಮ ಕರ್ಣಂ ಶಶಿಕಾಂತ್ ಅವರು ಫಸ್ಟಿಗೆ ಹೇಳಿಬಿಟ್ರು, ಶ್ರದ್ಧಾವಾನ್ ಲಭತೆ ವಿದ್ಯಾ. ಎಲ್ಲಿ ಶ್ರದ್ಧೆ ಇರ್ತದೋ ಅಲ್ಲಿ ವಿದ್ಯೆ ಸಿಗ್ತದೆ ಅಂತ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿ ಡಾಕ್ಟರ್ ಭೀಮಾಶಂಕರ್ ಅವರು ಹೇಳಿದರು. ಅದೇ ರೀತಿಯಾಗಿ ನಮ್ಮ ವಿದ್ವಾನ್ ನಾರಾಯಣ ಜೋಯಿಸ್ರವರು ಭರ್ತೃಹರಿಯ ನೀತಿ ಶತಕದಲ್ಲಿ ಬರ್ತಕ್ಕಂತಹ ಸುಭಾಷಿತವನ್ನು ಹೇಳಿದರು, ವಾಗ್ಭೂಷಣಂ ಭೂಷಣಂ ಅಂಥೇಳಿ. ಇನ್ನು ಶ್ರೀಮತಿ ನಾಗಮಣಿ ಯವರು ಹೇಳಿದರು, ಕವಿರಾಜ ಮಾರ್ಗದ ಒಂದು ಶ್ಲೋಕವನ್ನು ಅವರು ಅದರಲ್ಲಿ ತಿಳಿಸಿಕೊಟ್ರು, ಚದುರರ ನಿಜದಿಂ ಕುರಿತೋದಯ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಂಥೇಳಿ.
ಇವು ಎಲ್ಲವುಗಳು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಒಂದನ್ನೇ ಸಂಸ್ಕಾರವನ್ನು. ನೀವು ಶ್ರದ್ಧೆಯಿಂದ ಕಲಿದಿರಿ, ವಿದ್ಯೆಯನ್ನು ಕಲ್ತ್ರಿ ಅಂತಂದರೆ ನಿಮ್ಮನ್ನು ಸಾಕಷ್ಟು ಎಲ್ಲೇ ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ನಿಮ್ಮನ್ನು ಏನು ಮಾಡ್ತದೆ ಅಂತಂದರೆ ಗೌರವ ಸಿಕ್ಕೇ ಸಿಗ್ತದೆ. ಆದರೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲ ಅಂದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಸ್ತುತ ದಿನಮಾನವನ್ನು ನಾವು ನೋಡಿದಾಗ ಸಂಸ್ಕೃತ ಭಾಷೆಯನ್ನು ನಾವು ಬಹಳ ನಮ್ಮ ಸಮಾಜದಲ್ಲೇ ಆಯಿತು, ಪಾಲಕರಲ್ಲೇ ಆಯಿತು, ಸ್ವಲ್ಪ ಆ ಭಾಷೆಗೆ ಸಂಬಂಧಪಟ್ಟಂತೆ ಇದರಿಂದ ಏನೂ ಬೆಳವಣಿಗೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮನೋಭಾವ ಈ ಸಮಾಜದಲ್ಲಿ ಮೂಡಿದೆ. ಆದರೆ ಒಂದು ನೆನಪಿರಲಿ ನಿಮಗೆ, ನಮ್ಮ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರೇ ಇರಲಿ, ಸಂಸ್ಕೃತ ಅಧ್ಯಾಪಕರೇ ಇರಲಿ, ಸಾಕಷ್ಟು ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥವರೇ ಇರಲಿ, ಸಂಸ್ಕೃತವನ್ನು ಮಕ್ಕಳಿಗೆ ಶಾಲೆಯಲ್ಲಿ ಹಚ್ಚ್ರಿ ಅಂತಂದರೆ ಅದರಿಂದ ಏನಾಗ್ತದೆ ಅನ್ನುವಂತಹ ಒಂದು ಅಸಡ್ಯತನ ನಮ್ಮಲ್ಲಿ ತಲೆ ಊರಿದೆ. ಆದರೆ ನೀವು ನೆನಪಿರಲಿ, ಅದೇ ಅಮೇರಿಕಾದಂತಹ ದೇಶಗಳು ಈ ಸಂಸ್ಕೃತದ ಬಗ್ಗೆ ಏನಾದರೂ ಹೇಳಿದರೆ ನಾವು ಏನು ಮಾಡ್ತೀವಿ, ಕಣ್ಣರಳಿಸಿ ನೋಡ್ತೇವೆ. ನಿಜವಾಗಿಯೂ ನೆನಪಿರಲಿ ನಿಮಗೆ, ಕಂಪ್ಯೂಟರಿಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಭಾಷೆ ಯಾವುದು ಅಂತಂದರೆ ಅದು ಸಂಸ್ಕೃತ ಭಾಷೆ. ಇದನ್ನು ಅಮೇರಿಕದವರೇ ತಿಳಿಸಿರ್ತಕ್ಕಂಥದ್ದು. ಆದರೆ ನಾವು ಭಾರತೀಯರು ಸಂಸ್ಕೃತವನ್ನು ಕಲೀರಿ 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 ಅಂತ ಹೇಳಿದರೆ ನಾವು ಅದನ್ನೇನು ಮಾಡೋದಿಲ್ಲ, ಆಸಕ್ತಿಯನ್ನು ತೋರಿಸೋದಿಲ್ಲ. ಇದು ನಮ್ಮ ದುರ್ದೈವ. ಕಾರಣ ಇಷ್ಟೇ, ಪಾಲಕರಲ್ಲಿಯೂ ಕೂಡ ಮಕ್ಕಳ ಶ್ರೇಯಸ್ಸನ್ನು ಮತ್ತು ಮಕ್ಕಳ ಅಭ್ಯುದಯವನ್ನು ಬಯಸ್ತಕ್ಕಂತಹ ಮನೋಭಾವನೆ ಮತ್ತು ಮನೋಧೋರಣೆ ಇಂದಿನ ಸಮಾಜದಲ್ಲಿ ಬರಬೇಕಾಗಿದೆ. ಅದು ಬರ್ತಾ ಇಲ್ಲ. ಯಾಕಂತಂದರೆ ನಾವು ಶಿಬಿರದ ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನೇ ಇಟ್ಟುಕೊಂಡಿರ್ತಕ್ಕಂಥದ್ದು ಆಧುನಿಕವಾಗಿರ್ತಕ್ಕಂತಹ ಮೌಲ್ಯಗಳ ಜೊತೆಗೆ ಇಲ್ಲಿ ನಾವು ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸ್ತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಿದ್ದೀವಿ. ಯಾಕಂದರೆ ಪ್ರಸ್ತುತ ದಿನಮಾನ ತಂತ್ರಜ್ಞಾನ ಇವುಗಳ ಒಂದು ಆಧೀನದಲ್ಲಿ ನಾವು ಕುಳಿತುಕೊಂಡ್ಬಿಟ್ಟಿದ್ದೀವಿ. ನಾವು ಕಂಪ್ಯೂಟರನ್ನ ಬಳಸ್ತಾ ಇದ್ದೀವಿ, ಮೊಬೈಲ್ಗಳನ್ನು ನಾವು ಬಳಸ್ತಾ ಇದ್ದೀವಿ, ಟಿ ವಿಗಳನ್ನು ನೋಡ್ತಾ ಇದ್ದೀವಿ, ಅಂಗೈಯಲ್ಲಿ ಇಡೀ ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿದ್ದಾಗ ನಮ್ಮ ಮನಸ್ಸು ನಮ್ಮ ಸೀಮಿತಕ್ಕೆ ಬಾ ಅಂತಂದರೆ ಎಲ್ಲಿ ಬರಲಿಕ್ಕೆ ಸಾಧ್ಯ ಅದ? ಬರಲಿಕ್ಕೆ ಸಾಧ್ಯನೇ ಇಲ್ಲ. ಚಂಚಲತೆ ಹೆಚ್ಚು ಉಂಟಾಗ್ತದೆ. ಹಾಗಾಗಿ ಮೊದಲು ಪಾಲಕರಲ್ಲಿ ವಿನಂತಿ, ಮಕ್ಕಳು ಇರಬೇಕಾದಾಗ ನಾವು ಪುಸ್ತಕವನ್ನು ಹಿಡ್ಕೊಂಡು ಕೂತ್ಕೊಳ್ಳೋದೇ ಬಹಳ ಸೂಕ್ತ ಅಂಥೇಳಿ ಸಾಕಷ್ಟು ತಿಳಿದಂಥವರು ಹೇಳ್ತಾ ಇರತಕ್ಕಂಥದ್ದು. ಮೊಬೈಲನ್ನು ನಾವು ಹೆಚ್ಚೆಚ್ಚು ಬಳಸ್ತೀವಿ, ಅದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇವೆ. ನೆನಪಿನ ಶಕ್ತಿಯಂತೂ ಹೋಗ್ತಾನೇ ಇದೆ, ಸ್ಮರಣ ಶಕ್ತಿ ಇಲ್ಲವೇ ಇಲ್ಲ ಈಗಿನ ಮಕ್ಕಳಲ್ಲಿ. ಅದಕ್ಕೆ ಇಲ್ಲಿ ಏನು ಅಂತಂದರೆ ಈ ಶ್ಲೋಕಾದಿಗಳನ್ನು ಇವೆಲ್ಲವುಗಳನ್ನು ಕಲಿಯೋದ್ರಿಂದ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಏನಾಗ್ತದೆ ಅಂದರೆ ಬೆಳವಣಿಗೆ ಹೊಂತದ ಅನ್ನುವಂಥದ್ದು. ಇನ್ನು ಇದರ ಜೊತೆಗೆ ಮತ್ತೊಂದೇನು ಅಂತಂದ್ರೆ ನಾವೆಲ್ಲ ಸಾಕಷ್ಟು ಈ ಮೀಡಿಯಾಗಳಿಗೆ ಮಾರು ಹೋಗ್ಬಿಟ್ಟಿವಿ. ಆ ಮೀಡಿಯಾಗಳಲ್ಲಿ ಏನನ್ನು ನಾವು ನೋಡ್ತೀವಿ ಅದನ್ನು ನಾವು ತೊಗೊಳ್ಳಿಕ್ಕೆ ಇಷ್ಟಪಡ್ತೀವಿ, ಒಳ್ಳೆಯದನ್ನು ನಾವು ನೋಡೋದೇ ಇಲ್ಲ. ಅಕಸ್ಮಾತಾಗಿ ಆಗಲೇ ಹೇಳಿದರು ಯಾರು ವಿದ್ವಾನ್ ನಾರಾಯಣ ಜೋಯಿಸ್ ಅವರು, ಯಾವುದು ವಾಗ್ಭೂಷಣಂ ಭೂಷಣಂ, ನೀವು ಬೇಕಾದ ಮೈ ಮೇಲೆ ಹಾರವನ್ನು ಹಾಕ್ಕೊಳ್ರಿ, ನೀವು ಸಾಕಷ್ಟು ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ರಿ, ಏನು ಹಾಕ್ಕೊಂಡ್ರೂ ಕೂಡ ಅದು ಸೌಂದರ್ಯ ಅಂಥೇಳಿ ಅನಿಸ್ಕೊಳ್ಳೋದಿಲ್ಲ. ವಾಗ್ಭೂಷಣಂ ಭೂಷಣಂ. ನಾವೆಲ್ಲ ಅಡ್ವರ್ಟೈಸ್ಗಳಲ್ಲಿ ನೋಡ್ತಿರ್ತೀವಿ. ಅಡ್ವರ್ಟೈಸಲ್ಲಿ ಯಾವುದೋ ಒಂದು ಫಾಗ್ ಇರ್ತಕ್ಕಂತಹ ಸೆಂಟಿಂದು ಒಂದು ಅಡ್ವರ್ಟೈಸನ್ನು ನೋಡ್ತದೆ, ಹಾಕ್ಕೊಂಡು ಬರ್ತಾ ಇರ್ತಾನೆ. ನಾವು ಕೆಟ್ಟ ಬಿರುಗಾಳಿ ಬೀಸಿಬಿಡ್ತದ, ಅವನು ಅಂಗಿ ಚಣ್ಣ ಎಲ್ಲವೂ ಹಾರಿ ಹೋಗಿರ್ತಾವೆ, ಹಿಂಗೆ ಜೊತೆ ಆಡ್ತಿರ್ತಾನೆ, ಆದ್ರೆ ಸ್ಮೆಲ್ ಹೋಗಿರೋದಿಲ್ಲ. ಅದನ್ನು ನೋಡಿ ನಾವು ಹೋಗಿ ಇದನ್ನು ತೊಗೊಂಬರೋದು. ಲಕ್ಸ್ ಸೋಪನ್ನು ಯಾರು ಕರೀನಾ ಕಪೂರ್ದು ಅಡ್ವರ್ಟೈಸನ್ನು ನೀವು ಕರಿ ನಾಯಿಗೆ ಹಚ್ಚಿದ್ರೂ ಅದು ಬೆಳಗಾಗೋದಿಲ್ಲ. ಅಂದರೆ ನಾವು ಮೀಡಿಯಾಗಳಿಗೆ ಹೆಚ್ಚು ಮಾರು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನೂ ಇಲ್ಲ. ಅದರಲ್ಲಿ ನೀವು ಧ್ಯಾನವನ್ನು ಮಾಡಿರಿ, ಸಾಕಷ್ಟು ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವನ್ನು ತೆಗೆದುಕೊಳ್ಳ್ರಿ, ನಿಮ್ಮಲ್ಲಿ ತಾನೇ ತಾನಾಗಿ ದೈವಿ ಕಳೆ ಬಂದೇ ಬರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪ್ರಸ್ತುತ ದಿನಮಾನ ಈ ರೀತಿಯ ವ್ಯವಸ್ಥೆ ಇದೆ. ಹಾಗಾಗಿ ಇಂತಹ ದಿನಮಾನಗಳಲ್ಲಿ ಸಂಸ್ಕಾರವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು
ಸಂಸ್ಕಾರ ಸುಧಾ ಶಿಬಿರವನ್ನು ನಾವು ಕೇವಲ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಈ ಸಂಸ್ಕಾರ ಸುಧಾ ಶಿಬಿರ ನಡೆದಿದೆ. ಅಷ್ಟೇ ಅಲ್ಲ, ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಸಂಸ್ಕಾರ ಸುಧಾ ಶಿಬಿರ ಹೈದರಾಬಾದಲ್ಲಿ, ಬಾಂಬೆಯಲ್ಲಿ ಕೂಡ ನಡೆದಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಭಾಗಗಳಲ್ಲಿ ಏನಾಗಿದೆ, ಈ ಸಂಸ್ಕಾರ ಸುಧಾ ಶಿಬಿರ ನಡೆದಿರ್ತಕ್ಕಂಥದ್ದು. ಇದರಿಂದ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬಂದು ಅವರಲ್ಲಿ ಒಂದು ಸಂಸ್ಕೃತಿ ಅನ್ನುವಂಥದ್ದು ನೆಲೆ ಊರಿಬಿಟ್ರೆ ಸಾಕು. ಆವಾಗ ಏನಾಗ್ತದೆ, ಸಮಾಜ ಬಹಳ ಸಮೃದ್ಧವಾಗಿರ್ತದೆ, ಉತ್ತಮ ನಾಗರಿಕರನ್ನು ನಾವು ನಿರ್ಮಾಣ ಮಾಡ್ದಂಗೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಸಂಸ್ಕಾರನೂ ಇಲ್ಲ, ಸಂಸ್ಕೃತಿನೂ ಇಲ್ಲ. ಅದಕ್ಕೆ DVG ಅವರು ಬಹಳ ಚಂದ ಹೇಳ್ತಾರೆ, ಸಿಂಪಲ್ಲಾಗಿ ಭಾಳ ಕೂದಲು ಪ್ರಕೃತಿ, ಕೂದಲನ್ನು ಸ್ವಚ್ಛವಾಗಿ ಬಾಚಿಕೊಳ್ಳತಕ್ಕಂಥದ್ದು ಸಂಸ್ಕೃತಿ. ಹಣೆ ಪ್ರಕೃತಿ, ಹಣೆಗೆ ಹಚ್ಚುವ ಕುಂಕುಮ ಸಂಸ್ಕೃತಿ. ಕೈ ಪ್ರಕೃತಿ, ಕೈಗೆ ಧರಿಸುವ ಬಳೆ ಸಂಸ್ಕೃತಿ. ಕಾಲು ಪ್ರಕೃತಿ, ಕಾಲಿಗೆ ಧರಿಸುವ ಗೆಜ್ಜೆ ಸಂಸ್ಕೃತಿ. ಬಹಳ ಸರಳವಾಗಿದೆ. ಬಟ್ ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು, ಅದಕ್ಕೆ ಎಲ್ಲರಲ್ಲಿಯೂ ಕೂಡ ನೋಡ್ರಿ, ಈ ಸಂಸ್ಕಾರ ಸುಧಾ ಶಿಬಿರಕ್ಕೆ ಬಂದಂಥವರ ಎಲ್ಲ ಮಕ್ಕಳಲ್ಲಿಯೂ ಕೂಡ ಏನಿದೆ, ಕುಂಕುಮ ಇದೆ, ಕೈಗೆ ಬಳೆಗಳನ್ನು ನಾವು ಕಾಣ್ತೀವಿ. ಸ್ವಲ್ಪ ಹುಡುಗರು ಅವು ಹಂಗೆ ಇರ್ಬೇಕು ರೀ, ಅವು ಹುಡುಗರು ಹಂಗೆ ಇರಬೇಕು. ಅವು ಹಂಗಿದ್ರನ ಅವಕ್ಕೆ ಭೂಷಣ. ಏನು ಕಲ್ತಿರೋ ಅಂತ ಹೇಳಿ ಕೇಳಿದ್ರೆ ಅವು ಹೇಳ್ತಾವೆ, ತಮಗೆ ಏನು ಗೊತ್ತಿರ್ತದೆ, ಏನನ್ನು ಕಲ್ತಿರ್ತಾರೆ. ಆದರೆ ಒಂದೇನಂತ ಅಂದರೆ ಪಾಲಕರ ಜವಾಬ್ದಾರಿ. ಈಗ ಹರಿಶಂಕರ್ ಅವರು ಹೇಳಿದರು, ಕಲಿಸಿ ನಿಮ್ಮ ಮನೆಗೆ ಕಳಿಸಿಕೊಟ್ಟ ಮೇಲೆ ಪಾಲಕರ ಜವಾಬ್ದಾರಿ ಬಹಳ ಇದೆ. ನೀವು ಮಕ್ಕಳನ್ನು ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆಗೆ ಎಬ್ಬಿಸ್ಬೇಕು? ಆಯಿತು, ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎಬ್ಬಿಸಿದ್ರೆ ಸಾಕು. ಪಾಪ ಯಾಕಂತಂದರೆ ಅವು ಬ್ಯಾಗ್ ಹೊತ್ಕೊಂಡು ಹೋಗೇ ಬಾಗಿ ಹೋಗಿಬಿಟ್ಟಿರ್ತಾವೆ, ನಿದ್ದೆ ಅದೆಲ್ಲ ಚೆನ್ನಾಗಿ ಆಗಬೇಕಿಲ್ಲ ಅಂತ 5:30 ಅಷ್ಟೊತ್ತಿಗೆ ಎಬ್ಬಿಸಿ ಆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಇಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ಶ್ಲೋಕಗಳನ್ನು ಅವನ್ನೆಲ್ಲ ಹೇಳಿಸಿದರೆ ಎಷ್ಟೋ ಉತ್ತಮ. ಇನ್ನೊಂದು ನಾನು ಕಂಡುಕೊಂಡಂತೆ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಹಿಂದೂಗಳಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಊದಿನ ಕಡ್ಡಿ ಹಚ್ಚಿದ್ದು ಏನು ಮಾಡ್ತೀವಿ, ಧೂಪ ಬೆಳಗ್ತೀವಿ, ದೀಪ ಹಚ್ತೀವಿ, ಕಾಯಿ ಹೊಡಿತೀವಿ, ಬಂದುಬಿಡ್ತೀವಿ. ಆದರೆ ಈ ನಿತ್ಯ ಪೂಜಾ ವಿಧಾನದಿಂದ ಒಂದು ನಮ್ಮ ಹಿಂದೂ ಸಮಾಜದ ಎಲ್ಲ ಬಾಂಧವರಿಗೆ ಒಂದು ಏನಾಯಿತು ಗೊತ್ತಾಗಿದೆ. ಏನು ಅಂದರೆ, ಊದಿನ ಕಡ್ಡಿಯನ್ನು ಹಚ್ಚಿದಾಗ ಯಾವ ಶ್ಲೋಕವನ್ನು ಹೇಳಬೇಕು, ದೀಪವನ್ನು ಹಚ್ಚಿದಾಗ ಯಾವ ಶ್ಲೋಕವನ್ನು ಹೇಳಬೇಕು, ಅಥವಾ ನೀವು ತೆಂಗಿನಕಾಯಿಯನ್ನು ಇರಲಿ ಅಥವಾ ಬಾಳೆಹಣ್ಣನ್ನೇ ಇರಲಿ ನೈವೇದ್ಯವನ್ನು ಮಾಡಬೇಕಾದಾಗ ಏನು ಅಂತ ಹೇಳಿ ಅದನ್ನು ನೈವೇದ್ಯ ಮಾಡಬೇಕು. ಅಂದರೆ ಮಕ್ಕಳಿಗೆ ಒಂದು ವಿಧಾನವನ್ನು ಮಾಡಿತು ಇಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂತಹ ಕೆಲಸವನ್ನು ಉಭಯ ಶ್ರೀಗಳು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇದು ಬೆಳವಣಿಗೆಯನ್ನು ಹೊಂದಬೇಕು ರೀ. ಇದು ಬೆಳವಣಿಗೆಯನ್ನು ಹೊಂದಲೇಬೇಕು. ಅಂದ್ರೆ ಮಾತ್ರ ಇದು ಇಲ್ಲಿ ನಮ್ಮ ಉಳಿವು ಇದೆ. ಇಲ್ಲ ಅಂತಂದರೆ ಬಹಳ ಕಷ್ಟ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ಹರಿಶಂಕರ್ ಅವರು ಸುಮಾರು 65 ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಕಾರ ಸುಧಾ ಶಿಬಿರದಲ್ಲಿ ನಿತ್ಯ ಪೂಜಾ ವಿಧಾನವನ್ನು, ಭಾರತದ ಇತಿಹಾಸವನ್ನು, ಇನ್ನೊಂದು ಭಾರತದ ಇತಿಹಾಸ ಅಂದ ತಕ್ಷಣ ನೆನಪಾಯಿತು, ಈ ಒಂದು ಕ್ಷೇತ್ರವೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಹೊಯ್ಸಳರ 2ನೇ ವೀರಬಲ್ಲಾಳನ ಮಂತ್ರಿಯಾಗಿರ್ತಕ್ಕಂತಹ ಪೋಳಾಲ್ವ ಈ ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥದ್ದು. ಅಂತಹ ಹರಿಹರರ ಸಮ್ಮಿಲನದ ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂಸ್ಕಾರವನ್ನು ಕಲ್ತ್ಕೊಂಡಿದ್ದಾರೆ. ಬಹಳ ತುಂಬ ಖುಷಿಯಾಯಿತು. ಸಂಸ್ಕೃತ ಸಂಭಾಷಣೆ ಇರ್ಬೋದು, ಶಂಕರಾಚಾರ್ಯರ ರೂಪಕ ಇರ್ಬೋದು, ಆಮೇಲೆ ಆ ಹುಡುಗಿ ಬಹಳ ಮುದ್ದಾಗಿ ಆ ಸುಭಾಷಿತಗಳನ್ನು ಹೇಳಿರ್ತಕ್ಕಂಥದ್ದಿರ್ಬೋದು. ಮತ್ತು ಅದೇ ಇವು ಎಲ್ಲವುಗಳನ್ನು ನೋಡಿದಾಗ ಇಲ್ಲಿ ಎಷ್ಟರ ಮಟ್ಟಿಗೆ ಹರಿಶಂಕರ್ ಅವರು ಈ ಹುಡುಗರನ್ನು ತರಬೇತಿಗೊಳಿಸಿದ್ದಾರೆ ಅಂಥೇಳಿ ಅರ್ಥ ಆಗ್ತದೆ. ಕೇವಲ ಆ ಮಕ್ಕಳದಷ್ಟೇ ಅಲ್ಲ, ಎಲ್ಲ ಪಾಲಕರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ತಾವು ನೀಡಿದ್ದೀರಿ. ಹಾಗಾಗಿ ತಮಗೆ ಶಾರದಾಂಬೆಯ ಕೃಪೆ ತಮ್ಮ ಮೇಲೆ ಸದಾ ಇರಲಿ. ಮಕ್ಕಳು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿ ಕೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ನಮಸ್ಕಾರ. ಈಗ ಸಂವೇದ್ ರಾವ್ ಹಾಗೂ ಅಭಿನವ್ರಿಂದ ಭಗವದ್ಗೀತಾ ಪಠನ. ಬಥ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಶ್ರೀ ಅರ್ಜುನ ಉವಾಚ
एवं सततयुक्ताये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः। श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः। ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಡಾಕ್ಟರ್ ಹರಿಶಂಕರ ಜೋಯಿಸ್ ಗುರುಜಿ ಅವರು ಒಂದೆರಡನ್ನು ಮಾತಾಡಬಿಡಬೇಕೆಂದು ವಿನಂತಿಸುತ್ತೇನೆ. ಜ್ಞಾನಾಂಜಲಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಉಭಯ ಜಗದ್ಗುರುಗಳಿಗೂ ಕೂಡ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಅತಿಥಿಗಳಿಗೂ ಕೂಡ ವಂದಿಸುತ್ತಾ ಒಂದೆರಡು ವಾಕ್ಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ವಿಶೇಷವಾಗಿ ಉಭಯ ಜಗದ್ಗುರುಗಳಾಗಿರ್ತಕ್ಕಂಥವರು ಮಕ್ಕಳಿಗೆ ಸಂಸ್ಕಾರ ಎಂಬುವಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಎಂಬುವಂಥದ್ದು ಕೂಡ ಅರಿತು ಇಡೀ ನಮ್ಮ ರಾಜ್ಯದಂತ ದೇಶದಂತಾಗಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಎಂಬುವಂಥದ್ದು ಮಕ್ಕಳಿಗೆ ಈಗಿಂದನೇ ಅದು ಬೆಳೆದರೆ ಮುಂದೆ ಅದು ಉತ್ತಮವಾಗಿರ್ತಕ್ಕಂಥ ಆಗುತ್ತದೆ ಎಂಬುವಂಥದ್ದು ಕೂಡ ಆಲೋಚನೆಯನ್ನು ಮಾಡಿಕೊಂಡು ಸಂಸ್ಕಾರ ಸುಧಾ ಎಂಬುವಂಥದ್ದಾಗಿ ಹೆಸರನ್ನು ಇಟ್ಟು ಸಂಸ್ಕಾರ ಎಂಬುವಂಥದ್ದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು, ಸುಧಾ ಅಂದರೆ ನಡೆಯುವಂಥದ್ದು, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ವಿಚಾರವನ್ನು ಮಕ್ಕಳಿಗೆ ಈಗಿಂದನೇ ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮುಂದೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರಕುತ್ತದೆ ಎಂಬುವಂಥದ್ದು ಕೂಡ ಆಲೋಚನೆಯನ್ನು ಮಾಡಿ ಆ ಉಭಯ ಜಗದ್ಗುರುವಾಗಿರ್ತಕ್ಕಂಥವರು ಈ ಸಂಸ್ಕಾರ ಸುಧಾ ಎಂಬುವಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು. ಇದು ಕೇವಲ ಒಂದು ಕಡೆಯಲ್ಲ, ಎಲ್ಲ ಕಡೆಯಲ್ಲಿಯೂ ಕೂಡ ಮಕ್ಕಳಿಗೆ ಭಗವದ್ಗೀತೆ ಆಗಿರ್ಬೋದು, ನಿತ್ಯ ಶ್ಲೋಕಗಳನ್ನಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು, ಒಂದು ಶ್ಲೋಕಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥವರಾಯಿತು. ಈಗ ನಾವು ಕೂಡ 14 ದಿವಸಗಳ ಕಾಲ ಯಾವ ರೀತಿಯಲ್ಲಿ ರಾಮನಾಗಿರ್ತಕ್ಕಂಥವನು ವನವಾಸವನ್ನು ಮುಗಿಸ್ಕೊಂಡು ಬರ್ತಾನೋ ಹಾಗೆ ಇಲ್ಲೂ ಕೂಡ ಮಕ್ಕಳಾಗಿರ್ತಕ್ಕಂಥವರು ಈ ಒಂದು ಬೇಸಿಗೆ ಶಿಬಿರವನ್ನು ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ರಾಮಾಯಣದಲ್ಲಿ ರಾಮನಿಗೆ ಒಂದು ದಿವ್ಯ ಭವ್ಯವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರಿ ಅವನಿಗೆ ಒಂದು ಪಟ್ಟಾಭಿಷೇಕವನ್ನು ಮಾಡಬೇಕೆಂಬುವಂಥದ್ದಾಗಿ ಮಾಡಿರ್ತಕ್ಕಂಥವ್ರಾಗಿದ್ದರು, ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಾಗಿರ್ತಕ್ಕಂಥವ್ರು ಎಲ್ಲವನ್ನೂ ಕೂಡ ಕಲಿತು ನಿಮ್ಮ ಮನೆಗೆ ಬಂದಿರತಕ್ಕಂಥವ್ರು ಆಗ್ತಾರೆ. ಈಗ ಬಂದಾದ ಮೇಲೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬೋಧನೆಯನ್ನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಅಂಶವನ್ನು ತಿಳಿಸ್ಕೊಡ್ಬೇಕೆಂಬುವಂಥದ್ದು ನಿಮ್ಮ ಎಲ್ಲರ ಒಂದು ಕರ್ತವ್ಯವಾಗಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ಯಾವ ರೀತಿಯಲ್ಲಿ ಆ ಮಹಾರಾಜನಾಗಿರ್ತಕ್ಕಂಥ ಮಾಡುವಂಥವನು ಆದ್ನೋ ರಾಮನಿಗೆ, ಅದೇ ರೀತಿಯಾಗಿ ನೀವು ಪಾಲಕರಾಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ನೀವೇನಾದರೂ ಕೊಟ್ರಿ ಅಂತಂದರೆ ಇಡೀ ಭಾರತದಲ್ಲಿ ನಿಮ್ಮ ಮಕ್ಕಳಾಗಿರ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಜೆ ಎಂಬುವಂಥದ್ದು ಕೂಡ ಹೇಳಿದರೆ ತಪ್ಪರಾಗಿರೋದು. ಆ ರೀತಿಯಾಗಿ ಈಗ ಮಕ್ಕಳು ಸುಮಾರಾಗಿರ್ತಕ್ಕಂಥದ್ದು ಒಂದು 12 ಸ್ತೋತ್ರಗಳನ್ನು ಹೇಳ್ತಾರೆ, 12 ಸ್ತೋತ್ರಗಳನ್ನು ಹೇಳ್ತಾರೆ, ಭಗವದ್ಗೀತೆಯನ್ನು ಹೇಳ್ತಾರೆ. ಆಮೇಲೆ ಬೆಳಗ್ಗೆ ಅವರು ಎದ್ದೇಳಬೇಕಾದ್ರೆ ಯಾವ ಸ್ತೋತ್ರವನ್ನು ಹೇಳಬೇಕು, ಮಲ್ಕೊಳ್ಳೋ ತನಕ ಯಾವ ಸ್ತೋತ್ರವನ್ನು ಹೇಳಬೇಕು, ಅವೆಲ್ಲವನ್ನು ಕೂಡ ಹೇಳ್ತಾರೆ. ಹಾಗೆ ದೀಪವನ್ನು ಹಚ್ಚಬೇಕಾದ್ರೇನು ಎಲ್ಲ ಯಥೇಚ್ಛವಾಗಿರ್ತಕ್ಕಂಥ ಸ್ತೋತ್ರಗಳನ್ನು ಕೂಡ ಮಕ್ಕಳು ಹೇಳ್ತಾರೆ. ನೀವು ತಾಯಂದಿರಾಗಿರ್ತಕ್ಕಂಥವ್ರು ಮನೆಯಲ್ಲಿ ಅವ್ರು ಎದ್ದೇಳಬೇಕಾದ್ರೆ ಏನು ಹೇಳಬೇಕು ಅದನ್ನು ಹೇಳು ಎಂಬುವಂಥ ಕೂಡ ಅವ್ರು ಹೇಳ್ತಾರೆ. ನೀವೇ ಅದನ್ನು ಏನು ಹೇಳಬೇಕು ಅದನ್ನು ಏನು ಕೇಳಲಿಲ್ಲ ಅಂತಂದರೆ ಅವ್ರು ಏನೂ ಹೇಳಲ್ಲ, ಇರ್ತಕ್ಕಂಥದ್ದು ಕೂಡ ಎಲ್ಲವನ್ನು ಕೂಡ ಮರ್ತೋಗ್ಬಿಡ್ತಾರೆ. ಹಾಗಾಗಿ ಒಂದು ವಿನಂತಿ ಏನಂತಂದರೆ, ಮನೆಗೆ ಇವತ್ತು ಹೋದ ತಕ್ಷಣ ರಾತ್ರಿ ಮಲ್ಕೊಳ್ಬೇಕಾದ್ರೆ ಏನು ಹೇಳಬೇಕು ಅಂತ ಕೇಳೇ ಮಲಗಿಸಿ. ಅವಾಗ ಏನಾಗತ್ತೆ, ಅವ್ರು ಏನು ಹೇಳಿದ್ರು ಏನು ಬಿಟ್ಟದ್ದು ನಿಮಗೂ ಗೊತ್ತಾಗತ್ತೆ, ಅವರಿಗೂ ಕೂಡ ಅದೇನಾಗತ್ತೆ, ಇಲ್ಲ ನಾವು ಇಂಥ ಹೇಳ್ತಿದ್ವಿ, ಅಲ್ಲೂ ಕೂಡ ಗುರೂಜಿಯವ್ರು ಕಾಡ್ತಾಯಿದ್ರು, ಮನೆಯಲ್ಲೂ ಕಾಡ್ತಾರೆ ಎಂಬುವಂಥದ್ದು ಕೂಡ ಅವ್ರಿಗೆ ಬರಬೇಕು. ಅದು ಬಂತು ಅಂತಂದರೆ ಅವರು ಒಂದು ವಾರ ನೀವು ಒಂದು ಸ್ವಲ್ಪ ಈ ರೀತಿಯಲ್ಲಿ ಮಾಡಿದ್ರಿ ಅಂತಂದರೆ ಅವರು ಜಗ್ಗಿಸ್ದಾಗ ಏನು ಮಾಡ್ತಾರೆ, ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತ ಹೋಗ್ತಾರೆ. ಇಲ್ಲ ಅಂತಂದರೆ ಅವರ ಜೀವನದಲ್ಲಿ ಇಲ್ಲಿ ಕಲ್ತಿದ್ರು ಮರ್ತೋದ್ರು, ಮತ್ತು ಬೆಳಗ್ಗೆ ಒಂದು ಸ್ಕೂಲ್ 8:30 ಪ್ರಾರಂಭ ಅಂದ ಮತ್ತು 7 ಗಂಟೆಗೆ ಏಳೋದು ಮತ್ತು ಸ್ನಾನ ಮಾಡೋದು ಈ ರೀತಿಯಲ್ಲಿ ಆಗತ್ತೆ. ಆ ರೀತಿಯಿಂದ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ.
ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಎಂಬುವಂಥದ್ದು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಕೊಟ್ಟರು ಅಂತಂದರೆ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿದ್ಯೆಯನ್ನು ನೀವು ಈ ಸಣ್ಣ ವಯಸ್ಸಿನಲ್ಲಿ ಕೊಟ್ಟ ಆಗತ್ತೆ ಎಂಬುವಂಥದ್ದು ಕೂಡ ಹೇಳಲು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಈ ಒಂದು ಉತ್ತರ ಕರ್ನಾಟಕ ಭಾಗದ ಸಂಯೋಜಕರಾಗಿರ್ತಕ್ಕಂತಹ ನಮ್ಮ ಅಧ್ಯಕ್ಷರಾಗಿ ಬಂದಿರತಕ್ಕಂತಹ ಮಹೇಶ್ ಪೂಜಾರವರು ಸುಂದರವಾಗಿರ್ತಕ್ಕಂತಹ ವಾಕ್ಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ನಮ್ಮ ಶಿಬಿರದ ವತಿಯಿಂದ ನಾವು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರಿಗೆ ಗುರುದತ್ ಅವರು ಬಂದು ಆಗಮಿಸಿ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕೆಂಬುವಂಥದ್ದು ಕೂಡ ಕರಿತೇವೆ. ಗುರುದತ್ ಅವರು. ಈಗ ಗೌರವಾಧ್ಯಕ್ಷರಾಗಿ ಆಗಿರ್ತಕ್ಕಂತಹ ನಮ್ಮ ಪೂಜ್ಯ ತಂದರಾಗಿರ್ತಕ್ಕಂತಹ ಡಾಕ್ಟರ್ ನಾರಾಯಣ್ ಜೋಯಿಸ್ರವರಿಗೆ ಅಭಿನವರಿಂದ ಒಂದು ಕಿರುಕಾಣಿಕೆ. ವಿದ್ವಾನ್ ಶಶಿಕಾಂತ್ ಕರ್ಣಂ ಗುರುಜಿಯವರಿಗೂ ಕೂಡ ಅಮೇಯ ಅವರಿಂದ ಒಂದು ಕಿರುಕಾಣಿಕೆ. ಹರಿಹರ ನಗರದ ಮಾತೆಂಬುವಂಥದ್ದೈ ಕೂಡ ಹೇಳುವಂತಹ ಮಾತುಶ್ರೀ ನಾಗಮಣಿ ಶಾಸ್ತ್ರಿಜಿಯವರಿಗೂ ಶ್ರೀ ವಿದ್ಯಾಶಂಕರ ಬಾಲಕೇಂದ್ರದ ಕಾರ್ಯದರ್ಶಿಗಳು ಹಾಗೂ ಶ್ರೀ ಸಂಸ್ಕೃತ ಭಾರತೀಯ ಪ್ರಧಾನ ಭಾಗದ ಅಧ್ಯಕ್ಷರು ಹಾಗೆಯೇ ದಾವಣಗೆರೆ ವಿಶ್ವವಿದ್ಯಾಲಯ ಕನ್ನಡ ಪ್ರಾಧ್ಯಾಪಕರು ಆಗಿರ್ತಕ್ಕಂತಹ ಡಾಕ್ಟರ್ ಭೀಮಾಶಂಕರ್ ಜೋಶಿ ಅವರಿಗೂ ಕೂಡ ಆತ್ರೇಯ ಅವರು ಕಿರುಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ನಮಗೆ ಸತತವಾಗಿ 3 ದಿವಸಗಳ ಕಾಲ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಕಲೆಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಲೀಲಮ್ಮ ಮೇಡಮ್ ಅವರಿಗೂ ಕೂಡ ನಾವು ವಂದಿಸ್ತೇವೆ. ಲೀಲಮ್ಮ ಮೇಡಮ್ ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ 14 ದಿವಸಗಳ ಕಾಲ ಈ ಒಂದು ಜಾಗವನ್ನು ನಮಗೆ ಮೀಸಲಾಗಿ ಕೊಟ್ಟಿರ್ತಕ್ಕಂತಹ ಹರಿಹರೇಶ್ವರ ದೇವಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ಛಾಯಾ ಮೇಡಮ್ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಅವರು ಕೂಡ ವೇದಿಕೆಯನ್ನು ಬರಬೇಕಾಗಿ ವಿನಂತಿ. ದೂರಿನಿಂದ ಶೃಂಗೇರಿಗೆ ಹತ್ತಿರವಾದರೂ ಕೂಡ ನಮ್ಮ ಹರಿಹರಕ್ಕೆ ಬಂದು ಈ ಶಿಬಿರದಲ್ಲಿ 14 ದಿವಸಗಳು ಕೂಡ ಸತತವಾಗಿ ನಾವು 4 ಗಂಟೆಗೆ ಅಂತಂದರೆ ಅವರ ಅಜ್ಜನ ಜೊತೆಗೆ 3:15ಗೆ ಬರ್ತಾಯಿದ್ದ ಹುಡುಗ. ಆ ಹುಡುಗ ಇವತ್ತು ನಮ್ಮ ಬಾಲಶಂಕರ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ದರ್ಶನವನ್ನು ಕೊಟ್ಟಿರ್ತಕ್ಕಂಥವನು. ಹಾಗೆ ಆ ಬಾಲಶಂಕರ ರೂಪವನ್ನು ಧರಿಸಿಕೊಟ್ಟಿರ್ತಕ್ಕಂತಹ ಶ್ರೀಧರ ಕಶ್ಯಪ್ ಅವನಿಗೂ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಾಣಿಕೆ. ಈ ಶಿಬಿರದಲ್ಲಿ ನಾವು ಮುಂಚಿಂದನೇ ಹೇಳ್ತಾ ಬರ್ತಾ ಇದ್ದೆ, ಶಿಬಿರದಲ್ಲಿ ಒಬ್ಬ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ. ಆ ಆಯ್ಕೆ ಮಾಡುವಂಥ ಕುತೂಹಲ ಎಲ್ಲರಿಗೂ ಇದೆಯಲ್ಲ, ಆ ಕುತೂಹಲವನ್ನು ಹೀಗೆ ಇರಿಸ್ಕೊಳ್ಳಿ. ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿ ಪ್ರದಾನವನ್ನು ಹೇಳ್ತೇವೆ. ಆ ಪ್ರಶಸ್ತಿ ಪ್ರದಾನವನ್ನು
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.